Before we take part in the table, we'll examine our lives and set our lives right before God. ನಾವು ಮೇಜಿನಲ್ಲಿ ಪಾಲು ಹೊಂದೋದಕ್ಕಿಂತ ಮುಂಚೆ ದೇವರ ವಾಕ್ಯದಲ್ಲಿ ಕೆಲವು ಮಾತುಗಳನ್ನು ನೋಡಿಕೊಂಡು ದೇವರ ಸನ್ನಿಧಾನದಲ್ಲಿ ನಮ್ಮ ಜೀವಿತಗಳನ್ನು ಸರಿಪಡಿಸಿಕೊಂಡು ಪರಿಶೀಲಿಸಿಕೊಂಡು ಮುಂದೆ ಹೋಗೋಣ. We'll look into the epistle to the Romans and chapter 1. ನಾವು ಈ ರೋಮಾಪುರದವರಿಗೆ ಬರೆದಂತಹ ಪತ್ರಿಕೆಯ ಮೊದಲನೇ ಅಧ್ಯಾಯವನ್ನು ನೋಡಿಕೊಳ್ಳೋಣ. Romans chapter 1 and verse 1, it says, Paul, a servant of Christ Jesus, called to be an apostle, set apart for the gospel of God. ರೋಮಾಪುರದವರಿಗೆ ಬರೆದ ಪತ್ರಿಕೆ ಮೊದಲನೇ ಅಧ್ಯಾಯ ಮೊದಲನೇ ವಚನ ಹೀಗೆ ಹೇಳುತ್ತದೆ, ಯೇಸು ಕ್ರಿಸ್ತನ ದಾಸನು, ಅಪೋಸ್ತಲನಾಗುವುದಕ್ಕೆ ಕರೆಯಲ್ಪಟ್ಟವನು, ದೇವರ ಸುವಾರ್ತೆಯನ್ನು ಸಾರುವುದಕ್ಕೆ ನೇಮಿಸಲ್ಪಟ್ಟವನೂ ಆಗಿರುವ ಪೌಲನು. Let us look to the Lord in prayer. ಪ್ರಾರ್ಥನೆಯಲ್ಲಿ ಕರ್ತನ ಕಡೆಗೆ ನೋಡೋಣ. Gracious, loving, living Heavenly Father, ದಯೆಯುಳ್ಳಂತ ಪರಲೋಕದ ಜೀವವುಳ್ಳ ಪ್ರೀತಿಯುಳ್ಳಂತ ತಂದೆ, we approach thy majesty, hiding behind the goodness of the Lord Jesus Christ. ಕರ್ತನಾದ ಯೇಸು ಕ್ರಿಸ್ತರ ಒಳ್ಳೆಯತನದಲ್ಲಿ ನಮ್ಮನ್ನು ನಾವು ಮರೆ ಮಾಡಿಕೊಂಡು ದೇವ ನಿನ್ನ ಆ ಮಹೋನ್ನತವಾದಂತ ಸ್ಥಳಕ್ಕೆ ನಾವು ಸಮೀಪಿಸ್ತಾ ಇದ್ದೇವೆ. In ourselves we are worthy to be consumed and annihilated by your wrath. ದೇವರೇ, ನಮ್ಮಷ್ಟಕ್ಕೆ ನಾವು ನಿನ್ನ ಉಗ್ರ ಕೋಪದಿಂದ ನಾವು ಸುಡಲ್ಪಟ್ಟು ನಾವು ಸಂಪೂರ್ಣವಾಗಿ ದಹಿಸಲ್ಪಡುವಂತವರಾಗಿದ್ದೆವು. But through the cross we come with confidence that the one on the throne is not only our God but also our Father. ದೇವರೇ, ಶಿಲುಬೆಯ ಮುಖಾಂತರವಾಗಿ ನಾವು ಧೈರ್ಯದಿಂದ ಭರವಸೆಯಿಂದ ಸಿಂಹಾಸನಕ್ಕೆ ಸಮೀಪಿಸ್ತಾ ಇದ್ದೇವೆ. ಯಾಕಂದ್ರೆ ಸಿಂಹಾಸನಾಸೀನನು ನಮ್ಮ ದೇವರು ಅಷ್ಟೇ ಅಲ್ಲದೆ ನಮ್ಮ ತಂದೆಯೂ ಆಗಿದ್ದಾನೆ ಅಂತ ಹೇಳಿ ನಾವು ನಂಬುತ್ತೇವೆ. Thank you for the blessed emblems of the Lord Jesus Christ on the table. ಓ ದೇವರೇ, ಮೇಜಿನ ಮೇಲೆ ಇರುವಂತಹ ಸೂಚನೆಯ ಕರ್ತನಾದ ಯೇಸು ಕ್ರಿಸ್ತರ ಆ ಚಿಹ್ನೆಗಾಗಿ ನಿಮಗೆ ಕೃತಜ್ಞತೆ ವಂದನೆ ಸಲ್ಲಿಸ್ತೇವೆ. Help us to take part in a worthy manner. ಯೋಗ್ಯವಾದ ವಿಧಾನದಲ್ಲಿ ಪಾಲ್ಗೊಳ್ಳಲು ನಮಗೆ ಸಹಾಯ ಮಾಡು. This we pray with thanksgiving in the highly exalted, wonderful, gracious name of our Lord and Savior Jesus Christ. ಈ ಪ್ರಾರ್ಥನೆಯನ್ನು ಅದ್ಭುತವಾಗಿ ಉನ್ನತವಾಗಿ ಹೆಚ್ಚಿಸಲ್ಪಟ್ಟಂತೆ ನಮ್ಮ ಒಡೆಯನು ರಕ್ಷಕನು ಮಹೋನ್ನತನಾಗಿರುವ ಯೇಸು ಕ್ರಿಸ್ತರ ಹೆಸರಿನಲ್ಲಿ ಪ್ರಾರ್ಥಿಸಬೇಡಿದ್ದೇವೆ ತಂದೆ. Amen. ಆಮೆನ್. Last week we began trying to look into the book of Romans. ನಾವು ಕಳೆದ ವಾರ ರೋಮಾಪುರದವರ ಪುಸ್ತಕವನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಪ್ರಾರಂಭಿಸಿದ್ದೇವೆ ನಾವು. And many Bible scholars say that there are 5 gospels in the New Testament. ಅನೇಕ ತತ್ವಜ್ಞಾನಿಗಳು ಬೈಬಲ್ ಪಂಡಿತರು ಸತ್ಯವೇದದಲ್ಲಿ 5 ಕರ್ತನಾದ ಯೇಸು ಕ್ರಿಸ್ತರ ಸುವಾರ್ತೆಗಳಿವೆ ಅಂತ ಹೇಳ್ತಾರೆ. 4 are Matthew, Mark, Luke and John. 4 ಯಾವಂದ್ರೆ ಮತ್ತಾಯ, ಮಾರ್ಕ, ಲೂಕ, ಯೋಹಾನನು. The 5th one is Romans, that is the gospel of Apostle Paul. ಮತ್ತೆ 5ನೇದು ಯಾವಂದ್ರೆ ರೋಮ ಪತ್ರಿಕೆ ಅಪೊಸ್ತಲನಾದಂತ ಪೌಲನ ಸುವಾರ್ತೆಯಾಗಿದೆ ಅಂತ ಹೇಳಿ. So this is Paul's understanding or the revelation given to Paul about salvation. ಇದು ರಕ್ಷಣೆಯ ಕುರಿತಾದಂತ ಪ್ರತ್ಯಕ್ಷತೆ ದರ್ಶನ ಅಪೊಸ್ತಲನಾದಂತ ಪೌಲನಿಗೆ ಕೊಡಲ್ಪಟ್ಟಂತದ್ದಾಗಿದೆ. From the beginning till the end of Christian life, it all hangs on a biblical understanding of salvation. ನೋಡ್ರಿ, ಕ್ರೈಸ್ತವ ಜೀವಿತದ ಪ್ರಾರಂಭ ಮೊದಲುಗೊಂಡು ಅಂತ್ಯವು ಬೈಬಲ್ ಪರವಾದಂತ ರಕ್ಷಣೆಯ ಮೇಲೆ ಪರಿಪೂರ್ಣವಾಗಿ ಇದು ಆತುಕೊಂಡಿದೆ ಅಂತ ಹೇಳಿ ಹೇಳಲ್ಪಡ್ತಾ ಇದೆ.
A saint can become a very matured one, but when he does not stand on the ground of biblical salvation, everything is lost. ಒಬ್ಬ ಪಾಪಿ ಪರಿಶುದ್ಧನಾಗಬಹುದು, ಆತನು ಬೈಬಲ್ ಸಂಬಂಧವಾದಂತ ಬುನಾದಿಗಳ ಮೇಲೆ ಒಂದು ವೇಳೆ ನಿಲ್ಲದೆ ಹೋದ್ರೆ ಆತನು ಪರಿಪೂರ್ಣನಾಗಲಾರನು. Salvation is the most primary foundation for us to be standing before God. ದೇವರ ಎದುರುಗಡೆ ನಾವು ನಿಲ್ಲುವುದಕ್ಕೋಸ್ಕರವಾಗಿ ರಕ್ಷಣೆ ಎನ್ನುವಂಥದ್ದು ಪ್ರಾಥಮಿಕವಾದಂತ ಮೊದಲನೆಯ ವಿಷಯವಾಗಿದೆ. And to understand salvation, you should definitely go through the book of Romans. ರಕ್ಷಣೆಯ ಕುರಿತು ನೀವು ಅರ್ಥ ಮಾಡ್ಕೊಳ್ಬೇಕಂದ್ರೆ ಖಚಿತವಾಗಿ ನೀನು ರೋಮಾಪುರದವರಿಗೆ ಬರೆದ ಪುಸ್ತಕವನ್ನು ನಾವು ದಾಟಿ ನೋಡಿ ಹೋಗಲೇಬೇಕು. Romans chapter 1 and verse 1 says, Paul, a servant of Christ Jesus, called to be an apostle and set apart for the gospel of God. ರೋಮ ಪತ್ರಿಕೆ ಮೊದಲನೇ ಅಧ್ಯಾಯ ಮೊದಲನೇ ವಚನ ಹೀಗೆ ಹೇಳ್ತದೆ, ಯೇಸು ಕ್ರಿಸ್ತನ ದಾಸನು, ಅಪೋಸ್ತಲನಾಗುವುದಕ್ಕೆ ಕರೆಯಲ್ಪಟ್ಟವನು, ದೇವರ ಸುವಾರ್ತೆಯನ್ನು ಸಾರುವುದಕ್ಕೆ ನೇಮಿಸಲ್ಪಟ್ಟವನೂ ಆಗಿರುವ ಪೌಲನು. So we've seen who Paul is from Acts chapter 9. ಅಪೊಸ್ತಲ ಕೃತ್ಯ 9ನೇ ಅಧ್ಯಾಯದಿಂದ ಪೌಲನು ಯಾರು ಅನ್ನುವಂಥದ್ದು ನಾವು ನೋಡಿಕೊಂಡಿದ್ದೇವೆ. And after we saw who Paul was, then the second phrase is, he was a servant of Christ Jesus. ಪೌಲನು ಯಾರು ಅಂತ ಹೇಳಿ ನೋಡಿಕೊಂಡ ತಕ್ಷಣ ಎರಡನೆಯ ಭಾಗ ಏನಾಗಿದೆ ಅಂದರೆ ಆತನು ಯೇಸು ಕ್ರಿಸ್ತನ ದಾಸನು ಆಗಿದ್ದಾನೆ ಅಂತ ಹೇಳಿ ನೋಡ್ತೇವೆ. So we need to understand that everybody who comes into the saving knowledge of the Lord Jesus Christ, ನಾವು ಕರ್ತನಾದ ಯೇಸು ಕ್ರಿಸ್ತರ ರಕ್ಷಿಸುತ್ತಾನೆ ಎನ್ನುವಂತ ಆ ಅನುಭವದಲ್ಲಿ ನಾವು ಆ ಅನುಭವ ಜ್ಞಾನದಲ್ಲಿ ನಾವು ಬರಬೇಕಾಗಿದೆ. he is also, along with salvation, coming into the serving knowledge of the Lord Jesus Christ. ಯೇಸು ಕ್ರಿಸ್ತರು ರಕ್ಷಿಸುತ್ತಾರೆ ಅನ್ನುವಂತ ಅನುಭವದಲ್ಲಿ ಬರುವುದು ಅಷ್ಟೇ ಅಲ್ಲದೆ ಯೇಸು ಕ್ರಿಸ್ತರಿಗೆ ನಾವು ಸೇವೆ ಮಾಡಬೇಕನ್ನುವಂತ ಜ್ಞಾನದಲ್ಲಿ ಕೂಡ ಬರಬೇಕಾಗಿದೆ. Now there is something very important we need to recognize. ನಾವು ಒಂದು ಅತಿ ಪ್ರಾಮುಖ್ಯವಾದಂತಹ ವಿಷಯವನ್ನು ಗುರುತಿಸಬೇಕಾಗಿದೆ. Now servant doesn't mean that you are doing something for God. ಸೇವಕನು ಮತ್ತೆ ದೇವರಿಗೆ ನೀನು ಏನೋ ಒಂದು ಮಾಡ್ತಾ ಇದ್ದೀಯ ಅಂತ ಹೇಳಿ ಅಂದುಕೊಳ್ಳೋದು ಅವಶ್ಯಕತೆ ಇಲ್ಲ. So we need to come out of this bad unscriptural understanding that we are doing out of our self, we are doing something for God. ನಾವು ನಮ್ಮ ಸ್ವಯಂದಿಂದ ನಮ್ಮ ಸ್ವಯಂ ಪ್ರಯಾಸದಿಂದ ದೇವರಿಗೆ ಏನೋ ಮಾಡ್ತಾ ಇದ್ದೇವೆ ಅನ್ನುವಂತ ಈ ಕೆಟ್ಟ ವಿಷಯದಿಂದ ಹೊರಗಡೆ ಬರಬೇಕಾಗಿದೆ. Now Apostle Paul very clearly says, I am not serving God with my own self. ಅಪೊಸ್ತಲಂತ ಪೌಲನು ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ, ನನ್ನ ಸ್ವಯಂ ಪ್ರಯತ್ನದಿಂದ ನಾನು ದೇವರಿಗೆ ಸೇವೆ ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾನೆ. Maybe you are struggling with a decision to obey the call of the Lord. ದೇವರ ಕರೆಯುವಿಕೆಗೆ ವಿಧೇಯನಾಗುವುದಕ್ಕೋಸ್ಕರವಾಗಿ ಬಹುಶಃ ನೀನು ಪ್ರಯಾಸ ಪಡ್ತಾ ಇರಬಹುದು, ನೀನು ಬಹಳಷ್ಟು ಹೋರಾಟದಲ್ಲಿ ಇರಬಹುದು. God is not calling us to serve with our own strength. ನಮ್ಮ ಸ್ವಂತ ಸಾಮರ್ಥ್ಯದಿಂದ ನಾವು ದೇವರನ್ನು ಸೇವೆ ಮಾಡೋದಕ್ಕೋಸ್ಕರವಾಗಿ ದೇವರು ನಮಗೆ ಕರೆಯುತ್ತಾ ಇಲ್ಲ. God is not at all dependent on your gift, your talent, your qualification when it comes to serving God. ದೇವರಿಗೆ ಸೇವೆ ಮಾಡ್ಬೇಕನ್ನುವಂತ ವಿಷಯ ಬಂದಾಗ ನಿನ್ನ ಜ್ಞಾನ, ನಿನ್ನ ಚಾಣಾಕ್ಷತನ, ನಿನ್ನ ವರ, ನಿನ್ನ ಕರೆಯುವಿಕೆ ಕುರಿತು ದೇವರಿಗೆ ಯಾವುದೇ ಅವಶ್ಯಕತೆ ಇಲ್ಲ. For being the servant of God or to serve God, there are three basic things that we need to understand. ಒಬ್ಬ ಸೇವಕನಾಗಿದ್ದು ದೇವರ ಸೇವೆ ಮಾಡಬೇಕಂದ್ರೆ ಮೂರು ಪ್ರಾಮುಖ್ಯವಾದಂತ ಅವಶ್ಯಕತೆಗಳು, ಮೂರು ಪ್ರಾಮುಖ್ಯವಾದಂತ ವಿಷಯಗಳು
ಆತನು ಒಳಗೊಂಡಿರಬೇಕಾಗಿದೆ. In Romans 1:1 he says, Paul, a servant of Christ Jesus, called to be an apostle. ಇಲ್ಲಿ ಅಪೊಸ್ತಲ ಅಂತ ಇಲ್ಲಿ ಪೌಲನು ಹೇಳ್ತಾ ಇದ್ದಾನೆ ರೋಮ ಪತ್ರಿಕೆ 1ನೇ ಅಧ್ಯಾಯ 1ನೇ ವಚನದಲ್ಲಿ, ಯೇಸು ಕ್ರಿಸ್ತನ ದಾಸನು ಅಪೊಸ್ತಲನಾಗುವುದಕ್ಕೆ ಕರೆಯಲ್ಪಟ್ಟವನು. So there are two things. He is telling servanthood and apostleship. ಎರಡು ವಿಷಯ ಹೇಳ್ತಾ ಇದ್ದಾನೆ, ಒಂದು ದಾಸನು, ಇನ್ನೊಂದು ಅಪೊಸ್ತಲನು. And when you read 5th verse, he says, 5ನೇ ವಚನ ನೀನು ಓದಿದ್ರೆ, through him and for his name's sake we received grace and apostleship. ಆತನ ಮೂಲಕವಾಗಿ, ಆತನ ಹೆಸರಿನ ನಿಮಿತ್ತವಾಗಿ ಕೃಪೆಯನ್ನು ಅಪೊಸ್ತಲತನವನ್ನು ನಾವು ಹೊಂದಿದ್ದೇವೆ. Now he is changing that word servant and apostleship to grace and apostleship. ನೋಡ್ರಿ, ಈ ದಾಸತ್ವ ಮತ್ತು ಅಪೊಸ್ತಲತ್ವ ಇದನ್ನು ಬದಲಾಯಿಸಿ ಕೃಪೆ ಮತ್ತು ಅಪೊಸ್ತಲತ್ವಕ್ಕೆ ಬದಲಾಯಿಸ್ತಾ ಇದ್ದಾನೆ. You know what is serving God? You know what is serving God? ಸೇವೆ ಮಾಡುವಂಥದ್ದು, ದೇವರ ಸೇವೆ ಮಾಡುವಂಥದ್ದು, ಇದರ ಅರ್ಥ ನಿನಗೆ ಗೊತ್ತಾ? We need to understand this. Because if you don't understand this, then we think that we are doing something for God. ಒಂದ್ ವೇಳೆ ಇದನ್ನ ಅರ್ಥ ಮಾಡ್ಕೊಂಡಿಲ್ಲ ಅಂತಂದ್ರೆ ಆ ದೇವರಿಗೆ ಏನೋ ಒಂದು ಮಾಡ್ಲತ್ತೀನಿ ಅಂತ ಹೇಳಿ ನೀ ತಿಳ್ಕೊತಿ. We'll turn our Bibles to 1 Corinthians in chapter 15. ಅದಕ್ಕಾಗಿ ನಮ್ಮ ಸತ್ಯವೇದವನ್ನು 1ನೇ ಕೊರಿಂಥಿ 15ನೇ ಅಧ್ಯಾಯಕ್ಕೆ ತಿರುಗಿಸೋಣ. 1 Corinthians chapter 15 and verse 10. 1ನೇ ಕೊರಿಂಥಿ 15ನೇ ಅಧ್ಯಾಯ 10ನೇ ವಚನ. But by the grace of God I am what I am, and his grace to me was not without effect. No, I worked harder than all of them, yet not I, but the grace of God that was with me. ಆದರೆ ನಾನು ಎಂಥವನಾಗಿದ್ದೇನೋ ದೇವರ ಕೃಪೆಯಿಂದಲೇ ಅಂಥವನಾಗಿದ್ದೇನೆ. ನನಗುಂಟಾದ ಆತನ ಕೃಪೆಯು ನಿಷ್ಫಲವಾಗಲಿಲ್ಲ. ನಾನು ಅವರೆಲ್ಲರಿಗಿಂತಲೂ ಹೆಚ್ಚಾಗಿ ಪ್ರಯಾಸ ಪಟ್ಟೆನು. ಆದರೆ ಪ್ರಯಾಸ ಪಟ್ಟವನು ನಾನಲ್ಲ, ನನ್ನೊಂದಿಗಿರುವ ದೇವರ ಕೃಪೆಯೇ. So what Apostle Paul is trying to tell here is that I worked more harder than all of them. ಇಲ್ಲಿ ಅಪೊಸ್ತಲನಾಗಿರುವಂತ ಪೌಲನು ನಮಗೆ ಏನು ತಿಳಿಯಪಡಿಸಬೇಕಂತ ಹೇಳಿ ಇಷ್ಟಪಡ್ತಾ ಇದ್ದಾರೆ ಅಂದ್ರೆ, ನಾನು ಎಲ್ಲರಿಗಿಂತ ಹೆಚ್ಚಾಗಿ ಪ್ರಯಾಸ ಪಟ್ಟೆನು. But if he stops there, then we can understand that Paul worked hard, or we worked hard, we do something. ಒಂದ್ ವೇಳೆ ಪೌಲನು ಇಲ್ಲಿಗೆ ನಿಲ್ಲಿಸಿದ್ರೆ ಮತ್ತೆ ನಾವು ಇದು ಅರ್ಥ ಮಾಡ್ಕೋತೇವೆ ಏನಂದ್ರೆ, ಪೌಲನು ಬಹಳ ಕಷ್ಟಪಟ್ಟು ಪ್ರಯಾಸ ಪಟ್ಟಿದ್ದಾನೆ, ನಾವು ಕಷ್ಟಪಡ್ತೇವೆ ಪ್ರಯಾಸ ಪಡ್ತೇವೆ ಅಂತ ಹೇಳಿ ಅದರ ಅರ್ಥ ಬರ್ತದೆ. But he continues to say, yet it is not I, but the grace of God with me. ಆದರೆ ಆತ ಮುಂದೆ ವರಿಸ್ತಾ ಇದ್ದಾನೆ, ಪ್ರಯಾಸ ಪಟ್ಟವನು ನಾನಲ್ಲ, ನನ್ನೊಂದಿಗಿರುವ ದೇವರ ಕೃಪೆಯೇ ಅಂತ ಮುಂದೆ ವರಿಸ್ತಾ ಇದ್ದಾನೆ. In other words, what Apostle Paul is trying to say is, ಇನ್ನೊಂದು ಮಾತಿನಲ್ಲಿ ಅಪೊಸ್ತಲನಾಗಿರುವಂತ ಪೌಲನವರು ನಮಗೆ ಹೇಳ್ಬೇಕಂತ ಹೇಳಿ ಏನು ಬಯಸ್ತಾ ಇದ್ದಾರೆ ಅಂದ್ರೆ, service or servanthood to God is, ಸೇವೆ ಅಥವಾ ದೇವರ ಸೇವಕರಾಗಿರುವಂತ ಈ ಒಂದು ಒಳ್ಳೆತನಕ್ಕೆ you have to do only one work, that is allowing grace to work from inside you. ನೀನು ಒಂದೇ ಒಂದು ಕೆಲಸ ಮಾಡಬೇಕು. ಆ ಕೆಲಸ ಏನಂದ್ರೆ, ದೇವರ ಕೃಪೆ ನೀನು ಒಳಗಡೆ ಬರೋದಕ್ಕೆ ಅನುಮತಿ ಕೊಡ್ಬೇಕಷ್ಟೇ. You service for God, God's servant means he allows the grace of work, the work of grace to work from inside him. ನೀನು ದೇವರ ಸೇವಕನಾಗಿದ್ದು ಒಂದೇ ಒಂದು ಕೆಲಸ ಮಾಡ್ಬೇಕು, ಏನಂತಂದ್ರೆ ಆ ದೇವರ ಕೃಪೆ ನಿನ್ನ ಒಳಗಡೆ ಬರೋದಕ್ಕೋಸ್ಕರವಾಗಿ ನೀನು ಅನುಮತಿ ಕೊಡ್ಬೇಕಷ್ಟೇ. You are not called to add anything, subtract anything, or do anything. ನೀನೇನೋ ಕೂಡ್ಸಕ ಕಳೆಯೋದಕ್ಕ ಯಾವುದೇ ಕೆಲಸ ಮಾಡಕ್ ನೀನು ಕರೆಯಲ್ಪಟ್ಟಿಲ್ಲ. So we are called just to, without hindrance, let the grace of God work. ನಾವು ಯಾಕೆ ಕರೆಯಲ್ಪಟ್ಟಿದ್ದೇವೆ ಅಂದ್ರೆ, ಯಾವ ಅಡಚಣೆ ಇಲ್ಲದೆ ದೇವರ ಕೃಪೆ ಅನ್ನುವಂಥದ್ದು ನಮ್ಮೊಳಗಡೆ ಕೆಲಸ ಮಾಡ್ಬೇಕಂತ ಹೇಳಿ. A true servant is somebody who has least hindrance for the working of the grace of God. ಒಬ್ಬ ನಿಜವಾದ ಸೇವಕನು ಯಾರಂದ್ರೆ,
ದೇವರ ಕೃಪೆ ತನ್ನಲ್ಲಿ ಕೆಲಸ ಮಾಡೋದಕ್ಕೋಸ್ಕರವಾಗಿ ಕನಿಷ್ಠವಾದಂತ ಅಡಚಣೆ ಆತನು ಹೊಂದಿದವನಾಗಿದ್ದಾನಷ್ಟೇ. Untrue servant, an untrue servant of God is the one who always resists and hurdles and obstructs the working of the grace of God. ಸುಳ್ಳು ದೇವರ ಸೇವಕನು ಯಾರಂದ್ರೆ ಯಾವಾಗಲೂ ದೇವರ ಕೃಪೆ ಒಳಗಡೆ ಪ್ರವೇಶಿಸೋದಕ್ಕೆ ಅಡ್ಡು ಮಾಡುವಂತನು, ಅಡಚಣೆ ಮಾಡುವಂತನು, ಮಧ್ಯದಲ್ಲಿ ಏನೋ ಅಡಚಣೆಗಳು ತಂದು ಹಾಕುವಂತವನಾಗಿರ್ತಾನಷ್ಟೇ. Just look at your life. Are you allowing the grace of God to work and move and have its being freely in your life? ನಿನ್ನ ಜೀವಿತ ಒಂದ್ಸತ ನೋಡ್ಕೋ, ಪರಿಶೀಲಿಸಿಕೋ. ದೇವರ ಕೃಪೆ ಅನ್ನುವಂಥದ್ದು ನಿನ್ನೊಳಗಡೆ ಸ್ವತಂತ್ರವಾಗಿ ಪ್ರವೇಶಿಸಲು, ಚಲಿಸಲು, ವಿಸ್ತರಿಸಿ ಕೆಲಸ ಸಾಧಿಸಲು ಸ್ವಾತಂತ್ರ್ಯ ದೇವರ ಕೃಪೆಗೆ ನಿನ್ನೊಳಗಡೆ ಕೊಡಲ್ಪಟ್ಟಿದೆಯಾ? Then the second principle of serving God is, ಮತ್ತೆ ದೇವರನ್ನು ಸೇವಿಸೋದಕ್ಕೋಸ್ಕರವಾಗಿ ಇರುವಂತ ಎರಡನೆಯ ಪ್ರಾಮುಖ್ಯತೆ ಏನಂದ್ರೆ 1 Peter chapter 4 ಮೊದಲನೇ ಪೇತ್ರ 4ನೇ ಅಧ್ಯಾಯ and verse 11. 11ನೇ ವಚನ. 1 Peter chapter 4 and verse 11. ಮೊದಲನೇ ಪೇತ್ರನ ಪತ್ರಿಕೆ 4ನೇ ಅಧ್ಯಾಯ 11ನೇ ವಚನ. If anyone speaks, he should do it as one speaking the very words of God. If anyone serves, he should do it with the strength God provides, so that in all things God may be praised through Jesus Christ. To him be the glory and the power forever and ever. Amen. ಒಬ್ಬನು ಬೋಧಿಸುವವನಾದರೆ ದೈವೋಕ್ತಿಗಳನ್ನು ನುಡಿಯುವವನಾಗಿ ಬೋಧಿಸಲಿ. ಒಬ್ಬನು ಸಭೆಯ ಸೇವೆ ಮಾಡುವವನಾದರೆ ದೇವರಿಂದ ಶಕ್ತಿಯನ್ನು ಹೊಂದಿದವನಾಗಿ ಮಾಡಲಿ. ಇದರಿಂದ ಎಲ್ಲಾದರಲ್ಲಿ ಯೇಸು ಕ್ರಿಸ್ತನ ಮೂಲಕ ದೇವರಿಗೆ ಸ್ತೋತ್ರ ಉಂಟಾಗುವುದು. ಯೇಸು ಕ್ರಿಸ್ತನಿಗೆ ಅಧಿಪತ್ಯವು ಘನವು ಯುಗಾಂತರಗಳಲ್ಲಿಯೂ ಇರುವವು. ಆಮೇನ್. This is a very important second principle for the service of God. ಅದಕ್ಕಾಗಿ ದೇವರ ಸೇವೆ ಮಾಡೋದಕ್ಕೋಸ್ಕರವಾಗಿ ಅತಿ ಪ್ರಾಮುಖ್ಯವಾದಂತ ಎರಡನೆಯ ಇದು ಸಿದ್ಧಾಂತವಾಗಿದೆ. That is, you do everything out of what you have received from God. ಆದ್ರೆ ನೀ ಏನ್ ಮಾಡ್ಬೇಕು, ನೀ ಮಾಡುವಂತ ಪ್ರತಿಯೊಂದೆಲ್ಲ ಕೂಡ ಹೆಂಗ್ ಮಾಡ್ಬೇಕಂದ್ರೆ ದೇವರಿಂದ ನೀನ್ ಏನು ಪಡ್ಕೊಂಡಿದ್ಯೋ, ದೇವರಿಂದ ನೀನೇನು ಅಂಗೀಕರಿಸಿದ್ಯೋ, ಸ್ವೀಕರಿಸಿದ್ಯೋ ಅದರಿಂದ ಮಾಡ್ಬೇಕು. So there is nothing where you use your own invention or your own discovery in the service of the Lord. ಮತ್ತೆ ದೇವರ ಸೇವೆಯಲ್ಲಿ ನಿನ್ನ ಸ್ವಂತ ಸಿದ್ಧಾಂತಗಳು, ನಿನ್ನ ಸ್ವಪ್ರಯೋಗಗಳು, ನೀನು ಸ್ವತಃವಾಗಿ ಕಂಡು ಹಿಡಿದಂತವುಗಳು ಉಪಯೋಗಿಸೋದಕ್ಕೆ ಅಲ್ಲಿಲ್ಲ. You receive from him and you give from him. ಆತನಿಂದ ಅಂಗೀಕರಿಸಿ ಆತನಿಂದ ಪಡ್ಕೊಂಡು ನೀನ್ ಕೊಡಬೇಕು. So service of the Lord is first of all the outflow of the grace of God without hindrance through us. ಮೊಟ್ಟ ಮೊದಲನೇದಾಗಿ ಸೇವೆ ಅಂದ್ರೆ ಏನಂತಂದ್ರೆ ದೇವರ ಕೃಪೆ ಯಾವ ಅಡಚಣೆ ಇಲ್ಲದಂತೆ ನಿನ್ನ ಮುಖಾಂತರವಾಗಿ ಹೊರಗೆ ಹರಿಬೇಕಷ್ಟೇ. Secondly, it is the receiving of God. It is what God gives you, that you just take it and you give it to others. That is service. ನೋಡ್ರಿ, ಎರಡನೇದಾಗಿ ಏನಂದ್ರೆ ದೇವರ ಸೇವೆ ಏನಂದ್ರೆ ದೇವರಿಂದ ತಗೋಬೇಕು, ಅದೇ ಹೊರಗೆ ಕೊಡ್ಬೇಕು. ದೇವರಿಂದ ಪಡ್ಕೋಬೇಕು, ಅದು ಹೊರಗೆ ಹಾಕ್ಬೇಕು ಅಷ್ಟೇ. There is nothing that you produce or you manufacture and then you give it out. ಮತ್ತೆ ನೀ ಏನೋ ಸಂಪಾದಿಸ್ಕೊಂಡು, ನೀ ಏನೋ ಸಿದ್ಧ ಮಾಡಿ, ನೀ ತಯಾರು ಮಾಡಿ ಹೊರಗೆ ಹಾಕುವಂತದ್ದಲ್ಲದು. And the third principle for service is, ಸೇವೆಗಾಗಿರುವಂತ ಮೂರನೆಯ ಸಿದ್ಧಾಂತ ಪ್ರಾಮುಖ್ಯತೆ ಏನಂದ್ರೆ Colossians chapter 1 and verse 29. ಕೊಲೊಸ್ಸೆ ಪತ್ರಿಕೆ ಮೊದಲನೇ ಅಧ್ಯಾಯ 29ನೇ ವಚನ. Colossians chapter 1 and verse 29. To this end I labor, struggling with all his energy which so powerfully works in me. ನನ್ನಲ್ಲಿ ಕಾರ್ಯ ಸಾಧಿಸುವ ದೇವರ ಬಲವನ್ನು ಪ್ರಯೋಗ ಮಾಡಿ ಇದಕ್ಕೋಸ್ಕರವೇ ಹೋರಾಡುತ್ತೇನೆ, ಪ್ರಯಾಸ ಪಡುತ್ತೇನೆ. So you need to understand, he is not telling I am struggling
with his energy that works through me. ನೋಡ್ರಿ, ಆತ ಹಿಂಗ್ ಹೇಳ್ತಾ ಇಲ್ಲ, ನನ್ನಲ್ಲಿ ಕಾರ್ಯ ಸಾಧಿಸಿ ಪ್ರಯೋಗ ಮಾಡುವುದು ಶಕ್ತಿಯಿಂದ ನಾನು ಹೋರಾಡ್ತಾ ಇಲ್ಲ ಅಂತ ಹೇಳ್ತಾ ಇಲ್ಲ. What he's not telling is, he's not telling that his energy that so powerfully works through me. ನನ್ನ ಮೂಲಕವಾಗಿ ಆತನ ಶಕ್ತಿ ಬಲವಾಗಿ ಕಾರ್ಯ ಸಾಧಿಸ್ತದೆ ಅಂತ ಆತ ಹೇಳ್ತಾ ಇಲ್ಲ. What he's telling is his energy that so powerfully works in me. ಆತನ ಕೆಲಸ ಹೆಂಗಂದ್ರೆ, ಆತನ ಶಕ್ತಿ ಎಂತದಂದ್ರೆ ನನ್ನಲ್ಲಿ, ನನ್ನ ಒಳಗಡೆ ಕಾರ್ಯ ಸಾಧಿಸ್ತದೆ ಪ್ರಭಾವವಾಗಿ ಅಂತ ಹೇಳ್ತಾ ಇದ್ದಾರೆ. So the service of the Lord is when his energy is not only flowing through you, but it is working in you. ನೋಡ್ರಿ, ದೇವರ ಸೇವೆ ಅಂತಂದ್ರೆ ನಿನ್ನ ಮೂಲಕವಾಗಿ ಆತನ ಶಕ್ತಿ ಹೊರಗಡೆ ಹೋಗ್ತಾ ಇದೆ, ಹಬ್ಬತಾ ಇದೆ ಅಂತ ಹೇಳಿ ಅಷ್ಟೇ ಅಲ್ಲ, ಆತನ ಶಕ್ತಿ, ಆತನ ಬಲ ನಿನ್ ಒಳಗಡೆ ಕೆಲಸ ಮಾಡ್ತದೆ. So we've seen three important principles for the service of the Lord. ಸೇವೆಗೋಸ್ಕರವಾಗಿ ಮೂರು ಪ್ರಾಮುಖ್ಯವಾದಂತಹ ಸಿದ್ಧಾಂತಗಳನ್ನು ನಾವು ನೋಡಿದ್ದೇವೆ. No hindrance for the grace of God to do its work. ದೇವರ ಕೃಪೆ ಅದು ಕೆಲಸ ಮಾಡೋದಕ್ಕೋಸ್ಕರವಾಗಿ ಯಾವುದೇ ಅಡಚಣೆ ಇರಬಾರ್ದು. And that's why one man of God said this way. ಈ ರೀತಿಯಾಗಿ ಒಬ್ಬ ದೇವರ ಮನುಷ್ಯನು ಈ ರೀತಿಯಾಗಿ ಹೇಳಿದ್ದಾರೆ. When Apostle Paul would go to heaven, ಅಪೊಸ್ತಲರಂತ ಪೌಲರು ಪರಲೋಕಕ್ಕೆ ಹೋದ ಮೇಲೆ God would give him a very beautiful crown for all the service that he had done. ಆತನು ಮಾಡಿರುವಂತ ಎಲ್ಲ ಸೇವೆ ನಿಮಿತ್ತವಾಗಿ ದೇವರೊಂದು ಸುಂದರವಾದಂತ ಕಿರೀಟ ಆತನಿಗೆ ಕೊಡ್ತಾರೆ. Then Paul will take off that crown and say, ದೇವರು ಪೌಲನು ಆ ಕಿರೀಟ ತೆಗೆದ್ಬಿಟ್ಟು ಹೀಗೆ ಹೇಳ್ತಾನೆ, Lord, I am not worthy for this crown. Your grace only worked everything. Keep this crown for your grace. Your grace is worthy of the crown. ಓ ಕರ್ತನೆ, ನಾನು ಈ ಕಿರೀಟಕ್ಕೆ ಯೋಗ್ಯನಲ್ಲ, ಈ ಕಿರೀಟಕ್ಕೆ ಯೋಗ್ಯರು ಯಾರಂದ್ರೆ ನಿನ್ನ ಕೃಪೆಯೇ. ಅದಕ್ಕಾಗಿ ಈ ಕಿರೀಟ ನಿನ್ನ ಕೃಪೆಗಾಗಿ ಇಟ್ಟುಕೋ ಅಂತ ಹೇಳಿ ಕೃಪೆಗೆ ಕೊಟ್ಟು ಬಿಡ್ತಾರಷ್ಟೇ. It is not Paul who worked. It is the grace of God that worked through Paul. ಪೌಲನು ಕೆಲಸ ಮಾಡಿಲ್ಲ, ಪೌಲನು ಸೇವೆ ಮಾಡಿಲ್ಲ, ಆದರೆ ದೇವರ ಕೃಪೆ ಪೌಲನ ಮುಖಾಂತರವಾಗಿ ಕೆಲಸ ಸೇವೆ ಮಾಡಿದೆ. Remember, this service of God is removing the hindrance for the grace of God to work through you. ಅದಕ್ಕಾಗಿ ನೆನ್ಪಿಟ್ಕೋ, ದೇವರ ಸೇವೆ ಅಂತಂದ್ರೆ ನಿನ್ನೊಳಗಡೆ ದೇವರ ಕೃಪೆ ಹಬ್ಬತಾ ಇದೆ, ಒಳಗಡೆ ಕೆಲಸ ಮಾಡ್ತಾ ಇದೆ, ಅದಕ್ಕೆ ಯಾವುದೇ ಅಡಚಣೆ ಇರಬಾರ್ದು ಅಂತ ಹೇಳಿ ನೆನ್ಪಿಟ್ಕೋ. For the flowing of the grace of God, there should not be any hindrance. ದೇವರ ಕೃಪೆ ನಿನ್ನ ಮುಖಾಂತರವಾಗಿ ನಿನ್ನೊಳಗಡೆ ಹಬ್ಬದಕ್ಕೋಸ್ಕರವಾಗಿ ಯಾವ ಅಡಚಣೆಗಳು, ಅಡ್ಡಿ ಆತಂಕಗಳು ಇರಬಾರ್ದು. Secondly, you don't need to invent anything, discover anything, manufacture anything. ಎರಡನೇದಾಗಿ, ನಿನ್ನಷ್ಟಕ್ಕೆ ನೀನೇ ಹೊಸ ಹೊಸ ಪ್ರಯೋಗಗಳು ಅಥವಾ ಹೊಸದಾಗಿ ಕಂಡುಹಿಡಿಯುವಂತದ್ದು, ನೀನೇ ಏನೋ ಒಂದು ಸ್ಥಾಪಿಸೋದು, ಉದ್ಭವಿಸುವಂತದ್ದು ಮಾಡಬಾರ್ದು. What you receive from him, you give. This is your service. ನಿನ್ ಕೆಲಸ ಏನು, ನಿನ್ ಸೇವೆ ಏನಂದ್ರೆ ಅವನಿಂದ ಏನ್ ತಗೋತೀಯೋ ಅದು ಕೊಟ್ಬಿಡು ಅಷ್ಟೇ. And then thirdly, we need to understand that his energy not only works through us, but it should primarily work in us. ಅಷ್ಟೇ ಅಲ್ಲ, ಮೂರನೇದಾಗಿ ಆತನ ಕೆಲಸ, ಆತನ ಶಕ್ತಿ ನನ್ನ ಮುಖಾಂತರವಾಗಿ ಕಾರ್ಯ ಮಾಡುವಷ್ಟದ ಅಷ್ಟೇ ಅಲ್ಲ, ಪ್ರಾಥಮಿಕವಾಗಿ ನನ್ನ ಒಳಗಡೆ ಅದು ಕಾರ್ಯ ಸಾಧಿಸ್ತದೆ. So by this we understand one more thing. ಇದರಿಂದ ನಾವೊಂದು ಇನ್ನೊಂದು ವಿಷಯ ನಾವು ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ. In the Acts of the Apostles, we see that there were 7 sons of Sceva. ಅಪೊಸ್ತಲ ಕೃತ್ಯದಲ್ಲಿ ನಾವು ನೋಡ್ತೇವೆ, ಮಹಾಯಾಜಕನಾದ ಸ್ಕೇವನಿಗೆ 7 ಮಂದಿ ಮಕ್ಕಳಿದ್ದರು. And these people were all working in the name of the Lord Jesus. ಇವರೆಲ್ಲರೂ ಕರ್ತನಾದ ಯೇಸು ಕ್ರಿಸ್ತರ ಹೆಸರಿನಲ್ಲಿ ಅವರು ಕೆಲಸ ಮಾಡ್ತಾ ಇದ್ರು. And though they were working in the name of the Lord Jesus, ಅವ್ರು ಕರ್ತನಾದ ಯೇಸು ಕ್ರಿಸ್ತರ ಹೆಸರಿನಲ್ಲಿ ಕೆಲಸ ಮಾಡ್ತಾ, ಸೇವೆ ಮಾಡ್ತಾ ಇದ್ದರೂ ಕೂಡ they tried to do something with what they did not receive from God. ಅವರು ಏನು ಮಾಡೋದಕ್ಕಾಗಿ ಪ್ರಯತ್ನಿಸ್ತಾ ಇದ್ದಾರೆ, ಸಾಧಿಸ್ತಾ ಇದ್ದಾರೆ ಅಂದ್ರೆ ದೇವರಿಂದ ಏನವರು ಹೊಂದಿಲ್ಲೋ ಅದು ಮಾಡ್ಬೇಕಂತ ಹೇಳಿ ಅವರು ಪ್ರಯತ್ನಿಸ್ತಾ ಇದ್ರು.
That is why they were considered as false servants of God. ಅದಕ್ಕಾಗಿ ಮತ್ತೆ ಅವರು ದೇವರ ಸುಳ್ಳು ಸೇವಕರು ಅಂತೇಳಿ ಅಲ್ಲಿ ಅವರಿಗೆ ಗುರುತಿಸ್ತಾ ಇದ್ದಾರೆ. Acts of the Apostles, chapter 19. ಅಪೊಸ್ತಲ ಕೃತ್ಯಗಳು 19ನೇ ಅಧ್ಯಾಯ and verse 13. 13ನೇ ವಚನ. Some Jews who went around driving out evil spirits tried to invoke the name of the Lord Jesus over those who were demon possessed. They would say, in the name of Jesus, whom Paul preaches, I command you to come out. 13ನೇ ವಚನದಲ್ಲಿ ದೆವ್ವ ಬಿಡಿಸುವವರೆನಿಸಿಕೊಂಡು ದೇಶ ಸಂಚಾರಿಗಳಾಗಿದ್ದ ಯಹೂದರಿದ್ದರು. ಅವರಲ್ಲಿ ಕೆಲವರು ದೆವ್ವ ಹಿಡಿದವರ ಮೇಲೆ ಪೌಲನು ಸಾರುವ ಯೇಸುವಿನ ಆಣೆ ಎಂದು ಹೇಳಿ ಕರ್ತನಾದ ಯೇಸುವಿನ ಹೆಸರನ್ನು ಪ್ರಯೋಗ ಮಾಡುವುದಕ್ಕೆ ತೊಡಗಿದರು. So these people, and in verse 14 we see this 14, 15 and 16 we see what happened to these 7 sons of Sceva. ನೋಡ್ರಿ 14, 15, 16, 17 ವಚನಗಳಲ್ಲಿ ನಿಮ್ಮ ಸ್ಕೇವನ ಮಕ್ಕಳಿಗೆ, ಗಂಡು ಮಕ್ಕಳಿಗೆ ಏನ್ ಸಂಭವಿಸ್ತು ಅನ್ನೋ ನೋಡ್ತೇವೆ. They were doing the right thing. ಅವ್ರು ಸರಿಯಾದ ವಿಷಯನೇ ಮಾಡ್ತಾ ಇದ್ರು. They were using the right name. ಅವರು ಸರಿಯಾದ ಹೆಸರನ್ನೇ ಬಳಸ್ತಾ ಇದ್ರು. They were using it over the right people. ಮತ್ತೆ ಸರಿಯಾದ ವ್ಯಕ್ತಿಗಳ ಮೇಲೆ ಅದನ್ನು ಬಳಸ್ತಾ ಇದ್ರು. But the problem is they did not receive from the right God, or they did not use the power that they received from God. ಆದ್ರೆ ಸಮಸ್ಯೆ ಎಲ್ಲಿದೆ ಅಂತಂದ್ರೆ ಆ ಸರಿಯಾದಂತ ದೇವರಿಂದ ಅವರು ಪಡ್ಕೊಂಡು ಆ ಸರಿಯಾದ ದೇವರ ಮುಖಾಂತರವಾಗಿ ಅವರು ಬಳಸ್ತಾ ಇಲ್ಲ ಅಷ್ಟೇ. The source of their energy was not right. ಅವರ ಶಕ್ತಿಯ ಮೂಲ ಅನ್ನುವಂಥದ್ದು ಸರಿಯಾದಂತದ್ದಲ್ಲ. The name was right, the work was right, the place was right. ಹೆಸರು, ಕೆಲಸ, ಸ್ಥಳ ಇವೆಲ್ಲ ಸರಿಯಾದಂತವುಗಳೇ. But the source of energy was not right. ಆದರೆ ಶಕ್ತಿಯ ಮೂಲ ಅನ್ನುವಂಥದ್ದು ಸರಿಯಾದದಲ್ಲ. Because God did not work, his energy did not work in them first. ಯಾಕಂದ್ರೆ ದೇವರ ಶಕ್ತಿ ಅವರೊಳಗಡೆ ಕೆಲಸ ಮೊದಲು ಮಾಡಿಲ್ಲ. They did not receive this revelation or this work from God. ಅವರು ಈ ಪ್ರತ್ಯಕ್ಷತೆ, ಈ ಸೇವೆ, ಈ ದರ್ಶನ ದೇವರಿಂದ ಅವರು ಮೊದಲು ಪಡ್ಕೊಂಡಿಲ್ಲ, ಹೊಂದಿಲ್ಲ ಅವರು. And they in their own lives did not freely allow the grace of God to move. ಅವರು ತಮ್ಮ ಸ್ವಂತ ಜೀವಿತದಲ್ಲಿ ದೇವರ ಕೃಪೆ ಧಾರಾಳವಾಗಿ ಸ್ವತಂತ್ರವಾಗಿ ಹರಡಲು ಹಬ್ಬಲು ಅವರು ಅನುಮತಿ ಕೊಟ್ಟಿಲ್ಲ. So we need to understand that whenever you may be doing the right thing, right place, in the right way. ಅದಕ್ಕಾಗಿ ನೀನು ನಾನು ಆಲೋಚಿಸಬೇಕಾಗಿರುವಂತದೇನೆಂದ್ರೆ, ಸರಿಯಾದ ವಿಷಯ, ಸರಿಯಾದ ಕೆಲಸ, ಸರಿಯಾದ ಹೆಸರು, ಸರಿಯಾದ ಸ್ಥಳದಲ್ಲಿ ನೀನು ನಾನು ಬಳಸ್ತಾ ಇದ್ದಾಗ it can still be wrong in the sight of God. ಅದು ಇನ್ನೂ ಕೂಡ ದೇವರ ದೃಷ್ಟಿಯಲ್ಲಿ ಕೆಟ್ಟದಾಗಿರ್ತದೆ. When you don't receive grace, or when you don't receive that power from God, then it is not right in the sight of God. ಆ ಶಕ್ತಿ ದೇವರಿಂದ ನೀನು ಹೊಂದಿಲ್ಲ, ಪಡ್ಕೊಂಡಿಲ್ಲ ಅಂತಂದ್ರೆ ಅದು ನೀವು ಬಳಸ್ತಾ ಇದ್ರೆ ಅದು ದೇವರ ದೃಷ್ಟಿಯಲ್ಲಿ ಕೆಟ್ಟದಾಗಿದೆ. Now, after the Lord Jesus rose again from the dead, his disciples were all set. They were ready to preach the whole gospel. ಕರ್ತನಾದ ಯೇಸು ಕ್ರಿಸ್ತರು ಮರಣ ಹೊಂದಿ ಸಮಾಧಿಯಾಗಿ ತಿರುಗೆದ್ದ ಮೇಲೆ ಮತ್ತೆ ಶಿಷ್ಯರು ಈಗ ಎಲ್ಲ ಪರಿಪೂರ್ಣ ಸಿದ್ಧರಾಗಿದ್ದಾರೆ ಸುವಾರ್ತೆ ಹಬ್ಬೋದಕ್ಕಾಗಿ, ಸುವಾರ್ತೆ ಪ್ರಚಾರಕ್ಕಾಗಿ. The gospel also was completely, the gospel was completed. It had the death, the burial and the resurrection of the Lord Jesus Christ. ಸುವಾರ್ತೆ ಕೂಡ ಪರಿಪೂರ್ಣ ಆಗಿದೆ. ಅದು ಕರ್ತನಾದ ಯೇಸು ಕ್ರಿಸ್ತರ ಜನನ, ಮರಣ, ಸಮಾಧಿ, ಪುನರುತ್ಥಾನವು ಅದು ಪರಿಪೂರ್ಣವಾದಂತದಾಗಿದೆ. So they were ready with the message. They were ready with the they were ready in their desire, and they were ready in their area. ಅವರು ತಮ್ಮ ಸಂದೇಶ, ತಮ್ಮ ಬಯಕೆ, ತಮ್ಮ ಪ್ರಾಂತ್ಯಗಳಲ್ಲಿ ಅವರು ಸನ್ನದ್ಧರಾಗಿ ಸಿದ್ಧವಾಗಿದ್ದಾರೆ. Though they were ready in their message and in their place and in their with their gifts, ಅವರು ಸಂದೇಶ ಮತ್ತೆ ಸ್ಥಳ, ತಮಗೆ ಹೊಂದಿರುವಂತಹ ವರಗಳಲ್ಲಿ ಅವರು ಸಿದ್ಧವಾಗಿದ್ದರೂ ಕೂಡ the Lord Jesus told, go and wait, you will receive
power from above. ಕರ್ತನಾದ ಯೇಸು ಕ್ರಿಸ್ತರು ಹೇಳ್ತಾ ಇದ್ದಾರೆ, ಹೋಗಿ ಎದುರು ನೋಡ್ರಿ, ಪ್ರತೀಕ್ಷೆ ಮಾಡ್ರಿ, ಮೇಲಿನಿಂದ ನೀವು ಶಕ್ತಿ ಹೊಂದುತ್ತೀರಿ. 3.5 years the disciples served Christ and the work of Christ. 3.5 ವರ್ಷಗಳು ಕ್ರಿಸ್ತನ ಸೇವೆ ಮಾಡಿದ್ದಾರೆ, ಕ್ರಿಸ್ತನ ಕೆಲಸಗಳು ಶಿಷ್ಯರು ಮಾಡಿದ್ದಾರೆ. But you don't see any fruit. ನೀವು ಅಲ್ಲಿ ಯಾವುದೇ ಫಲ ಅವರಲ್ಲಿ ಕಾಣ್ತಾ ಇಲ್ಲ, ನಾವು ನೋಡ್ತೇವೆ. Because they were doing the work of Christ with their own strength. ಅವರು ಕ್ರಿಸ್ತನ ಕೆಲಸ ಮಾಡ್ತಾ ಇದ್ದಾರೆ. ಹೇಗೆ ಮಾಡ್ತಾ ಇದ್ದಾರೆ ಅಂದ್ರೆ ತಮ್ಮ ಸ್ವಂತ ಸಾಮರ್ಥ್ಯದಿಂದ. And their self, their pride, their love for fame was always a hindrance for the flowing of God's grace. ಮತ್ತೆ ಅವರ ಜೀವಿತದಲ್ಲಿ ಸ್ವಪ್ರತಿಷ್ಠೆ, ಗರ್ವ ಮತ್ತೆ ಅಹಂಕಾರಗಳು ಆ ದೇವರ ಕೃಪೆ ಧಾರಾಳವಾಗಿ ಅವರ ಮುಖಾಂತರ ಅವರಲ್ಲಿ ಹರಿಯೋದಕ್ಕಾಗಿ ಅಡ್ಡಿ ಆಗ್ತಾ ಇವೆ. And they did not rely on the power of Jesus in order to do that work. ಆ ಕೆಲಸ ಮಾಡೋದಕ್ಕೋಸ್ಕರವಾಗಿ ಕರ್ತನಾದ ಯೇಸು ಕ್ರಿಸ್ತರ ಬಲದ ಮೇಲೆ ಅವರು ಆತುಕೊಳ್ತಾ ಇಲ್ಲ. And that is why in the Acts of the Apostles, when they waited, when they got power from above, when they got the power of the Holy Spirit. ಅದಕ್ಕಾಗಿ ಅಪೊಸ್ತಲರ ಕೃತ್ಯಗಳಲ್ಲಿ ನಾವು ನೋಡ್ತೇವೆ, ಅವರು ಪರಿಶುದ್ಧಾತ್ಮನ ವರದ ಮೇಲೆ ಆತುಕೊಂಡಾಗ, ಪವಿತ್ರಾತ್ಮನ ವರಕ್ಕಾಗಿ ಅವರು ಪ್ರತೀಕ್ಷೆ ಮಾಡಿದಾಗ, only then they were able to do a fruitful ministry. ಅವಾಗ ಮಾತ್ರ ಮೇಲಿನಿಂದ ಶಕ್ತಿ ಪ್ರಭಾವ ಹೊಂದಿದ ತಕ್ಷಣವೇ ಫಲದಾಯಕವಾದಂತ ಸೇವೆ ಅವರು ಮಾಡೋದಕ್ಕೆ ಸಾಧ್ಯವಾಯಿತು. Many people think not receiving from God, I will give what I have to God, and with my own strength I will serve God. I will give God greater service in this way. ಅನೇಕರು ಅನ್ಕೊಳ್ತಾರೆ, ದೇವರಿಂದ ನಾವು ಹೊಂದೋದು, ದೇವರಿಂದ ಪಡ್ಕೊಳ್ಳೋದು ಏನ್ ಜರೂರತ್ ಇಲ್ಲ, ನನ್ನ ಬಲ ಏನದ ಅದೇ ನಾ ದೇವ್ರಿಗೆ ಕೊಡ್ತೀನಿ, ನನ್ನ ಬಲಿದ್ದು ದೇವ್ರಿಗೆ ಕೊಟ್ಟು ನಾ ದೊಡ್ಡ ಸೇವೆ, ಶ್ರೇಷ್ಠವಾದ ಸೇವೆ ಮಾಡಕ್ ಸಾಧ್ಯ ಅಂತ ಹೇಳಿ ತಾವು ಭಾವಿಸ್ಕೋತಾರೆ, ಅಂದ್ಕೋತಾರೆ. Throughout the Bible, you never see God or the Lord Jesus Christ saying thank you to anybody. ಬೈಬಲ್ ಅಲ್ಲಿ ಎಲ್ಲಿ ಕೂಡ ದೇವರಾಗಿರ್ಲಿ, ಕರ್ತನಾದ ಯೇಸು ಕ್ರಿಸ್ತರಾಗಿರ್ಲಿ, ಯಾರಿಗೂ ಕೂಡ ಥ್ಯಾಂಕ್ ಯು, ಧನ್ಯವಾದಗಳು, ಕೃತಜ್ಞತೆಗಳು ಅಂತ ಹೇಳಿದ ನಾವು ನೋಡ್ತಾ ಇಲ್ಲ. If you serve with your strength, with your power, then every time, every day, evening, God should come and say, thank you, thank you. ನೀನು ಒಂದ್ ವೇಳೆ ನಿನ್ನ ಸ್ವಂತ ಶಕ್ತಿ ಸಾಮರ್ಥ್ಯದಿಂದ ನೀನು ಸೇವೆ ಮಾಡಿದೆ ಆದರೆ ಪ್ರತಿದಿನ ಸಾಯಂಕಾಲ ದೇವರು ಬಂದು ಧನ್ಯವಾದಗಳು, ಕೃತಜ್ಞತೆಗಳು ಅಂತ ಹೇಳ್ಬೇಕಾಗ್ತಿತ್ತು. But you don't see that. You see that we thank God, but God never thanks us. ನಾವು ಇದು ನೋಡ್ತಾ ಇಲ್ಲ. ನಾವು ದೇವರಿಗೆ ಕೃತಜ್ಞತೆಗಳು, ಧನ್ಯವಾದಗಳು ಹೇಳಬೇಕಾಗಿದೆ, ದೇವರು ಹೇಳ್ತಾ ಇಲ್ಲ. Luke's Gospel, chapter 17. ಲೂಕ್ ಸುವಾರ್ತೆ 17ನೇ ಅಧ್ಯಾಯ. Luke's Gospel, chapter 17, and from verse 7 up till 10. ಲೂಕ್ ಸುವಾರ್ತೆ 17ನೇ ಅಧ್ಯಾಯ 7ರಿಂದ 10 ವಚನಗಳು. Suppose one of you had a servant plowing and looking after the sheep. Would he say to the servant, when he comes in from the field, come along now and sit down to eat? Would he not rather say, prepare my supper, get yourself ready and wait on me while I eat and drink? After that you may eat and drink. Would he thank the servant because he did what he was told to do? So you also, when you have done everything you were told to do, should say, we are unworthy servants. We have only done our duty. ನಿಮ್ಮಲ್ಲಿ ಯಾವನಿಗಾದರೂ ಉಳುವ ಅಥವಾ ಕುರಿ ಮೇಯಿಸುವ ಆಳಿರಲಾಗಿ, ಅವನು ಹೊಲದಿಂದ ಮನೆಗೆ ಬಂದು ಆ ಆಳಿಗೆ, ನೀನು ತಟ್ಟನೆ ಬಂದು ಊಟಕ್ಕೆ ಕೂತಿಕೊಂಡು ಹೇಳಾನೆ, ಹಾಗೆ ಹೇಳದೆ ನೀನು ನನ್ನ ಊಟಕ್ಕೇನಾದರೂ ಸಿದ್ಧ ಮಾಡು, ನಾನು ಊಟ ಮಾಡಿ ಕುಡಿಯುವ ತನಕ ನಡು ಕಟ್ಟಿಕೊಂಡು ನನಗೆ ಸೇವೆ ಮಾಡು, ಆಮೇಲೆ ನೀನು ಊಟ ಮಾಡಿ ಕುಡಿ ಎಂದು ಹೇಳುವನಲ್ಲವೇ? ನನ್ನ ಅಪ್ಪಣೆಯಂತೆ ನಡೆದ ಆ ಆಳಿಗೆ ನಿನ್ನಿಂದ ಉಪಕಾರವಾಯಿತೆಂದು ಅವನಿಗೆ ಹೇಳುವನೇ? ಇದರಂತೆಯೇ ನಿಮ್ಮ ಸಂಗತಿ. ನೀವು ನಿಮಗೆ ಅಪ್ಪಣೆಯಾಗಿರುವುದನ್ನೆಲ್ಲ ಮಾಡಿದ ಮೇಲೆ, ನಾವು ಆಳುಗಳು, ಪ್ರಯೋಜನವಿಲ್ಲದವರು, ಮಾಡಬೇಕಾದದ್ದನ್ನೇ ಮಾಡಿದ್ದೇವೆ ಅನ್ನಿರಿ ಎಂದು ಹೇಳಿದನು.
Here you don't see any fault of the servant. He is a hardworking servant, a faithful servant, and a waiting servant. ಇಲ್ಲಿ ಆ ಸೇವಕನ ಯಾವುದೇ ತಪ್ಪುಗಳು ಇಲ್ಲಿ ನಾವು ಕಾಣ್ತಾ ಇಲ್ಲ, ದೋಷ ಕೂಡ ಕಾಣ್ತಾ ಇಲ್ಲ. ಆತನು ನಂಬಿಗಸ್ತನು, ಕಷ್ಟಜೀವಿ, ಶ್ರಮೆ ಪಟ್ಟು ಹೇಳಿದೆಲ್ಲ ಮಾಡುವಂತ ಸೇವಕನಾಗಿದ್ದಾನೆ. He was a very patient servant. He was waiting as long as the master asked him to wait. ಬಹು ತಾಳ್ಮೆ ಉಳ್ಳಂತವನಾಗಿದ್ದು ತನ್ನ ಯಜಮಾನನು ಹೇಳುವವರೆಗೂ ಕಾಯ್ಕೊಂಡು ಪೂರ್ಣವಾಗಿ ಆತನು ತಾಳ್ಮೆಯುಳ್ಳನಾಗಿರ್ತಾ ಇದ್ದಾನೆ. In spite of his faithfulness, his hard work and his patience, ಆತನಷ್ಟು ನಂಬಿಗಸ್ತನಾಗಿದ್ದರು, ತಾನು ಕಷ್ಟಪಡ್ತಾ ಇದ್ದರು, ತಾಳ್ಮೆಯಿಂದ ಸಹಿಸಿಕೊಳ್ಳುವನಾಗಿದ್ದರೂ ಕೂಡ in the end he has to say, we are unworthy servants. ಕಡೆಯದಾಗಿ ಆತನು ಹೀಗೆ ಹೇಳಬೇಕಾಗಿದೆ, ನಾವು ನಿಷ್ಪ್ರಯೋಜಕರು, ಅಯೋಗ್ಯರಾದಂತ ದಾಸರು ಅಂತ ಹೇಳಬೇಕಾಗಿದೆ. Because somehow we have not used all that you have given us. ಯಾವುದೋ ಒಂದು ರೀತಿಯಿಂದ, ಯಾವುದೋ ವಿಧಾನದಿಂದ ನೀನು ಕೊಟ್ಟಿದ್ದೆಲ್ಲ ನಾವು ಅದಕ್ಕೆ ಪರಿಪೂರ್ಣವಾಗಿ ಉಪಯೋಗಿಸಲಿಲ್ಲ. ಇದೇ ಕಾರಣ ಆಗಿದೆ. With all that so faithfully I have done, still I am an unworthy servant because I am saved by grace. ನಾನು ಇಷ್ಟೆಲ್ಲ ನಂಬಿಗಸ್ತಿಕೆಯಿಂದ ಮಾಡಿದರೂ ಕೂಡ ನಾನು ಅಯೋಗ್ಯನಾದಂತ ದಾಸನೇ. ಕಾರಣ ಏನಂದ್ರೆ ನಾನು ಕೃಪೆಯಿಂದ ರಕ್ಷಿಸಲ್ಪಟ್ಟಿದ್ದೇನೆ. Many times we think too high of ourselves. ಅನೇಕ ಸಾರ್ತಿ ನಮ್ಮಷ್ಟಕ್ಕೆ ನಾವೇ ಬಹಳ ಹೆಚ್ಚಿಗೆ ಅನ್ಕೋತೇವೆ. We need to recognize that we have nothing. Everything is just given by him and we have to work with that. ನಾವು ಅರ್ಥ ಮಾಡ್ಕೊಳ್ಬೇಕಾಗಿರುವಂತದ್ದು ಏನಂದ್ರೆ, ನಾವು ಏನೂ ಇಲ್ಲ, ಇದ್ದದೆಲ್ಲವೂ ಆತನ ಕೃಪೆಯಿಂದಲೇ, ಇದ್ದದೆಲ್ಲವೂ ಕೊಟ್ಟಿದ್ದೆಲ್ಲವೂ ಆತನಿಂದಲೇ. ಅದಕ್ಕಾಗಿ ಆತನಿಗಾಗಿ ನಾವು ಸೇವೆ ಮಾಡ್ಬೇಕಾಗಿದೆ. It is very difficult for a fault servant to continue serving the Lord. ಅದಕ್ಕಾಗಿ ಸುಳ್ಳಾದಂತ ಸೇವಕನು ಆತನು ಸೇವೆಯಲ್ಲಿ ಮುಂದೆ ಸಾಗುವಂತದ್ದು ಬಹಳ ಕಠಿಣವಾಗಿದೆ. But it is very easy for a true servant to serve the Lord. ಅದಕ್ಕಾಗಿ ದೇವರ ಸೇವೆ ಮಾಡೋದಕ್ಕೋಸ್ಕರವಾಗಿ ಒಬ್ಬ ನಿಜವಾದಂತ ಸೇವಕನಿಗೆ ಇದು ಬಹಳಷ್ಟು ಸುಲಭವಾದಂತದ್ದಾಗಿದೆ. It is very easy. ಇದು ಬಹಳ ಸುಲಭವಾದಂತದ್ದಾಗಿದೆ. Because a false servant should get his own resources to serve the Lord. ಯಾಕಂದ್ರೆ ಒಬ್ಬ ಸುಳ್ಳು ಸೇವಕನು, ತಪ್ಪಾದ ಸೇವಕನು ತನ್ನ ಸ್ವಯಂ ಮೂಲಗಳಿಂದ, ತನ್ನ ಸ್ವಂತ ಮೂಲಗಳನ್ನು ಬಳಸಿಕೊಂಡು ಸೇವೆ ಮಾಡ್ತಾ ಹೋಗ್ತಾನೆ ಆತ. When you read Exodus, we see how difficult that kind of service is. ನಾವು ಆ ಸೇವೆ ಎಷ್ಟು ಭಯಂಕರವಾದಂತದ್ದು ನಾವು ವಿಮೋಚನೆ ಕಾರಣದಲ್ಲಿ ಅದನ್ನು ನಾವು ಓದ್ತೇವೆ. Exodus chapter 5 and verse 6 and 7. ವಿಮೋಚನೆ ಕಾಂಡ 5ನೇ ಅಧ್ಯಾಯ 6 ಮತ್ತು 7 ವಚನಗಳು. That same day Pharaoh gave this order to the slave drivers and foremen in charge of the people. You are no longer to supply the people with straw for making bricks. Let them go and gather their own straw. 6-7 ವಚನಗಳು. ಆ ದಿನದಲ್ಲಿ ಫರೋಹನು ಬಿಟ್ಟಿ ಮಾಡಿಸುವ ಅಧಿಕಾರಿಗಳಿಗೂ ಮೇಸ್ತ್ರಿಗಳಿಗೂ, ಇನ್ನು ಮೇಲೆ ನೀವು ಆ ಜನರಿಗೆ ಇಟ್ಟಿಗೆ ಮಾಡುವುದಕ್ಕೆ ಹುಲ್ಲನ್ನು ಕೊಡಕೂಡದು, ಅವರೇ ಹೋಗಿ ಹುಲ್ಲನ್ನು ಕೂಡಿಸಿಕೊಳ್ಳಲಿ. So here we see that these people are forced to gather their own resources and work for Pharaoh. ಮತ್ತೆ ಇಲ್ಲಿ ಈ ಜನರಿಗೆ ಬಲವಂತ ಮಾಡ್ತಾ ಇದ್ದಾರೆ, ಇವರಿಗೆ ಕಳಿಸ್ತಾ ಇದ್ದಾರೆ. ಏನಂದ್ರೆ ತಮ್ಮ ಸ್ವಂತ ಮೂಲಗಳಿಂದ ತಾವೇ ಸ್ವತಃ ಕೂಡಿಸಿಕೊಂಡು ಫರೋಹನ ಸೇವೆ ಮಾಡ್ಬೇಕಂತ ಹೇಳಿ ಆಜ್ಞಾಪಿಸಲ್ಪಡ್ತಾ ಇದ್ದಾರೆ. And you know what the Israelites are telling Pharaoh? ಇಲ್ಲಿ ನಿಮ್ಗೆ ಗೊತ್ತಾ ಇಸ್ರಾಯೇಲರು ಫರೋಹನಿಗೆ ಏನ್ ಹೇಳ್ತಾ ಇದ್ದಾರೆ? Verse 16. 16ನೇ ವಚನ. Your servants are given no straw, yet we are told, make bricks. Your servants are being beaten, but the fault is with your own people. ದಾಸರಿಗೆ ಅಧಿಕಾರಿಗಳು ಹುಲ್ಲು ಕೊಡದೆ ಇಟ್ಟಿಗೆಗಳನ್ನು ಮಾಡಬೇಕು ಅನ್ನುತ್ತಾರೆ,
ಆದುದರಿಂದ ದಾಸರು ಏಟುಗಳನ್ನು ತಿನ್ನಬೇಕಾಯಿತು. ತಪ್ಪು ಕಾವಂದರ ಜನರದೇ ಅಂದರು. 16ನೇ ವಚನ. So they were bold enough to tell Pharaoh, ಅವರು ಫರೋನಿಗೆ ಹೇಳೋದಕ್ಕೋಸ್ಕರವಾಗಿ ಧೈರ್ಯಶಾಲಿಗಳಾಗಿದ್ದಾರೆ. they were telling Pharaoh, what your people are doing is false, because when we are your servants, you should give us the resource and the material to work. ಇಲ್ಲಿ ಫರೋನಿಗೆ ಇವರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ತಪ್ಪು ನಿಮ್ ಜನರದೇ. ಯಾಕಂದ್ರೆ ನಾವು ನಿಮ್ಮ ಸೇವಕರಾಗಿದ್ದೇವೆ, ನಿಮ್ಮ ಕೆಲಸ ಮಾಡೋದಕ್ಕೋಸ್ಕರವಾಗಿ ನಮಗೆ ಬೇಕಾಗಿದ್ದು ನೀವು ಕೊಡಬೇಕು. Now this is a very beautiful sign that you can use million times in your life. ನಿನ್ನ ಜೀವಿತದಲ್ಲಿ ಒಂದು ಮಿಲಿಯನ್ ಸಾರಿ ನೀನು ಬಳಸ್ಕೊಳ್ಬೇಕಾಗಿರುವಂತ ಒಂದು ಒಳ್ಳೆಯ ಅದ್ಭುತವಾದ ಉದಾಹರಣೆ ಇದಾಗಿದೆ. This is a sign, or this is a proof that God is working. ನೋಡ್ರಿ, ದೇವರು ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದಕ್ಕೋಸ್ಕರವಾಗಿ ರುಜು ಸೂಚನೆ ಚಿಹ್ನೆ ಇದಾಗಿದೆ. That when God is working, God will provide the strength and the necessity for his work. ದೇವರು ಕೆಲಸ ಮಾಡ್ತಾ ಇದ್ದಾರೆ, ದೇವರೇ ಶಕ್ತಿ ಕೊಡಬೇಕು. ಶಕ್ತಿ ಕೊಟ್ಟು ಆತನ ಸೇವೆ ಮಾಡೋದಕ್ಕೋಸ್ಕರವಾಗಿ ಅವಶ್ಯಕವಾದಂತವುಗಳೆಲ್ಲವೂ ಆತನೇ ನಮಗೆ ಸರಬರಾಜು ಮಾಡಬೇಕಾಗಿದೆ. How do we know the limit of the work of God in our life? ದೇವರ ಕೆಲಸ ನಮ್ಮ ಜೀವಿತದಲ್ಲಿ ಒಂದು ಪರಿಮಿತಿಯುಳ್ಳದಾಗಿದೆ ಅನ್ನೋದಕ್ಕೆ ಯಾವ ರೀತಿಯಾಗಿ ನಾವು ತಿಳಿದುಕೊಳ್ಳಲು ಸಾಧ್ಯ? When you learn to see the limit of the resources that God will be providing for you, by that you will know the limit of the work that God has kept for you. ದೇವರು ತನ್ನ ಅವಶ್ಯಕತೆ ಬೇಕಾಗಿರುವಂತ ಪದಾರ್ಥಗಳು ನಮ್ಮಲ್ಲಿ ಎಷ್ಟೆಂದಾಗಿ ಕಳಿಸ್ತಾ ಇದ್ದಾನೋ, ಎಷ್ಟು ಪರಿಮಿತಿಯಲ್ಲಿ ಕಳಿಸ್ತಾ ಇದ್ದಾನೋ, ಆ ಪರಿಮಿತಿಯ ಮೇರೆಗೆ ದೇವರು ಕೆಲಸ ಮಾಡುವಂತ ಕಾರ್ಯ ನಮ್ಮಲ್ಲಿ ಅರ್ಥವಾಗ್ತದೆ. God will never ask us to work for him either without giving the resource or without keeping the resource somewhere in future for us. ಭವಿಷ್ಯತ್ನಲ್ಲಿ ಎಲ್ಲೋ ಅವಶ್ಯಕವಾದಂತ ಪದಾರ್ಥಗಳನ್ನು ಇಟ್ಟು ಅಥವಾ ನಮಗೆ ಆ ಪದಾರ್ಥಗಳನ್ನು ಕೊಡದೆ ನಾವು ಅಷ್ಟೊಂದಾಗಿ ಸೇವೆ ನಾವು ಮಾಡಬೇಕು, ಆತನ ಕೆಲಸ ಮಾಡ್ಬೇಕಂತೇಳಿ ದೇವರು ಎಂದಿಗೂ ನಮ್ಮಿಂದ ಬಯಸುವುದಿಲ್ಲ. Because God is not Pharaoh. Pharaoh is the king of Egypt. That fellow, he doesn't give resources, but he wants to take from you. ದೇವರು ಫರೋಹನ್ ಅಲ್ಲ. ಯಾಕಂದ್ರೆ ಆ ಫರೋಹನ್ ಏನ್ ಮಾಡ್ತಾ ಇದ್ದಾನೆ, ಬೇಕಾಗಿರುವಂತ ಸಾಮಗ್ರಿಗಳು ಕೊಡದೆ ಸೇವೆ ಮಾಡಂತ ಹೇಳ್ತಾ ಇದ್ದಾನೆ. ಆದ್ರೆ ದೇವರು ಬೇಕಾಗಿರೋ ಸಾಮಗ್ರಿಗಳೆಲ್ಲ ಕೊಟ್ಟು ತನ್ನ ಸೇವೆ ಮಾಡೋದಕ್ಕೆ ಹೇಳ್ತಾ ಇದ್ದಾನೆ. That's why in Matthew chapter 25 also we see that God gave them talents, 5, 2 and 1, and then asked them to work with the talent that God gave him. ಅದಕ್ಕಾಗಿ ಮತ್ತಾಯ ಸುವಾರ್ತೆ 25ನೇದಲ್ಲಿ ನೋಡ್ತೇವೆ, ದೇವರು 5 ಆ ವ್ಯಕ್ತಿ 5 ಮತ್ತೆ 2 1 ತಲಾಂತುಗಳನ್ನು ಕೊಟ್ಟು ಆ ತಲಾಂತುಗಳನ್ನು ಬಳಸ್ಕೊಂಡು ಕೆಲಸ ಮಾಡ್ರಿ ಅಂತ ಹೇಳ್ತಾ ಇದ್ದಾನೆ. He never said, you work and after I come then I will give you the resources. ಆತ ಎಂದಿಗೂ ಹೇಳಿಲ್ಲ, ನೀ ಕೆಲಸ ಮಾಡು ಆಮೇಲೆ ಬಂದು ನಾನು ಬೇಕಾಗಿರುವಂತಹ ಸಾಮಗ್ರಿಗಳು ಕೊಡ್ತೇನೆ ಅಂತ ಹೇಳಿ ಆತ ಹೇಳ್ತಾ ಇಲ್ಲ. A servant never works with his resources. A servant will work with the resources of his master. ಒಬ್ಬ ಸೇವಕನು ತನ್ನ ಸ್ವಂತ ಸಾಮಗ್ರಿಗಳಿಂದ ತನ್ನ ಸ್ವಂತ ಸೌಕರ್ಯಗಳಿಂದ ಆತನು ಸೇವೆ ಮಾಡೋಕ್ ಸಾಧ್ಯ ಇಲ್ಲ. ಒಬ್ಬ ಸೇವಕನು ತನ್ನ ಯಜಮಾನನ ಸಾಮಗ್ರಿ ಯಜಮಾನನ ಸೌಕರ್ಯಗಳಿಂದಲೇ ಸೇವೆ ಮಾಡಲು ಸಾಧ್ಯವಾಗಿದೆ. And secondly, it is very easy for a believer to be the true servant of God. ಎರಡನೇದಾಗಿ ಒಬ್ಬ ವಿಶ್ವಾಸಿ ನಿಜವಾಗಿಯೂ ಒಬ್ಬ ದೇವರ ಸೇವಕನಾಗಿರಲು ಬಹಳ ಸುಲಭವಾಗಿ ಸರಳವಾಗಿ ಸಾಧ್ಯವಾಗಿದೆ. Because the servant will never work with his own plan. He will work according to the plan that his master has put. ಸೇವಕನು ತನ್ನ ಸ್ವಂತ ಪ್ರಣಾಳಿಕೆಯ ಮೇರೆಗೆ ಆತ ಕೆಲಸ ಮಾಡಲಾರನು. ಸೇವಕನು ಕೆಲಸ ಮಾಡ್ಬೇಕಂದ್ರೆ
ತನ್ನ ಯಜಮಾನನ ಪ್ರಣಾಳಿಕೆಗೆ ಅನುಸಾರವಾಗಿಯೇ ಆತನು ಕೆಲಸ ಮಾಡ್ಬೇಕಾಗಿರ್ತದೆ. Moses' ministry was an extraordinary ministry. ಮೋಶೆಯ ಸೇವೆ ಒಂದು ಅತಿ ವಿಶಿಷ್ಟವಾದಂತ ಸೇವೆ ಆಗಿದೆ. But he did it very easily, very, very easily. ಆದ್ರೆ ಆತನು ಬಹಳ 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 ಸುಲಭವಾಗಿ ಮಾಡಿದನು. Just imagine if you were in the place of Moses for one day, just for one day. ಒಂದೇ ದಿನ ಮೋಶೆಯ ಸ್ಥಳದಲ್ಲಿ ನೀನಿದ್ದೀ ಅನ್ನುವಂಥದ್ದನ್ನು ಊಹಿಸ್ಕೊ. Just for 24 hours you are taking the place of Moses. ಕೇವಲ 24 ಗಂಟೆಗಳು ನೀನು ಮೋಶೆಯ ಸ್ಥಳವನ್ನು ತಗೊಳ್ತಾ ಇದ್ದಿ. By the time you wake up in the morning, there will be 18 lakh people standing near your tent with plates in their hands saying, give us breakfast. ನೋಡ್ರಿ, ಮುಂಜಾನೆ ಎದ್ದ ತಕ್ಷಣವೇ 18 ಲಕ್ಷ ಜನರು ನಿನ್ನ ಗುಡಾರದ ಎದುರುಗಡೆ ನಿಂತುಕೊಂಡು ಪ್ಲೇಟ್ ಹಿಡ್ಕೊಂಡು ನಿಂತಿದ್ದಾರೆ, ನನಗೆ ಮುಂಜಾನೆ ಬ್ರೇಕ್ಫಾಸ್ಟ್ ಕೊಡು ಅಂತ ಹೇಳಿ. And somehow you provide breakfast. ಯಾವುದೋ ಒಂದು ರೀತಿಯಿಂದ ಯಾವುದೋ ವಿಧಾನದಲ್ಲಿ ನೀನು ಮುಂಜಾನೆ ಉಪಹಾರ ಅವರಿಗೆ ಒದಗಿಸ್ತಿ. They will say, give us water to drink. ಅವರು ಹೇಳ್ತಾರೆ, ನಮಗೆ ಕುಡಿಯೋದಕ್ಕೆ ನೀರು ಕೊಡು. Just imagine if even everybody drank minimum 5 liters water, because they were all walking. ಕನಿಷ್ಠವಾಗಿ ಅವರೆಲ್ಲರೂ ನಡ್ಕೊಂಡು ಹೋಗ್ತಾ ಇದ್ದಾರಲ್ಲ, ಕನಿಷ್ಠವಾಗಿ ಒಬ್ಬೊಬ್ಬರು 5 ಲೀಟರ್ ನೀರು ಕುಡಿದಿದ್ದಾರೆ ಅನ್ಕೋರು. Or because they are walking and they are in the hot sun and they are traveling, minimum everyone will drink at least 10 liters of water. ಅವ್ರು ಬಿಸಿಲಿನಲ್ಲಿದ್ದಾರೆ, ನಡ್ಕೊಂಡು ಹೋಗ್ತಾ ಇದ್ದಾರೆ, ಬಹಳ ಉಷ್ಣತೆಯಲ್ಲಿದ್ದಾರೆ, ನಡೆದು ಹೋಗ್ತಾ ಇದ್ದಾರೆ, ಪ್ರಯಾಣಿಸ್ತಾ ಇದ್ದಾರೆ. ಕನಿಷ್ಠ ಮಟ್ಟಕ್ಕೆ ಪ್ರತಿಯೊಬ್ಬನು 10 ಲೀಟರ್ ನೀರು ಕುಡಿತಾನೆ ಅನ್ಕೊಳ್ಳಿ. Do you know every day he has to give them 1 crore liters of water? ನಿಮಗೆ ನಂಬಲಕ್ ಸಾಧ್ಯನಾ? ಅವ್ರಿಗೆ ಕುಡಿಯೋದಕ್ಕೆ ಪ್ರತಿಯೊಬ್ಬರಿಗೆ ಈ ರೀತಿಯಾಗಿ 1 ಕೋಟಿ ಲೀಟರ್ ನೀರು ಅವರು ಮೋಶೆ ಅವರಿಗೆ ಸರಬರಾಜು ಮಾಡ್ಬೇಕಾಗ್ತಿತ್ತು. This 1 crore water is not water from the well, it is mineral drinking water. ಇದು 1 ಕೋಟಿ ಲೀಟರ್ ನೀರು ಬಾಯಿ ನೀರಲ್ಲ, ಅದು ಮಿನರಲ್ ನೀರು. This is only for drinking. Now imagine how much water they need for taking bath, for washing their vessels, and for washing their clothes, and for washing their tents. ನೋಡ್ರಿ, ಕುಡಿಯೋದಕ್ಕೆ ಅಷ್ಟೇ ಇಷ್ಟು ನೀರಾಯ್ತು, ಮತ್ತು ಉಳಿದ ಕೆಲಸಗಳಿಗೆ ಬಾಂಡೆ ತೊಳಿಲಕ್, ಬಟ್ಟೆ ಒಕ್ಕೊಲಕ್, ಮೈ ತೊಳ್ಕೊಲಕ್, ಟೆಂಟ್ ಒಗಿಲಕ್, ಈ ಎಲ್ಲದಕ್ಕೂ ಎಷ್ಟು ನೀರು ಬೇಕು ಅನ್ಸರ್ತ ಆಲೋಚನೆ ಮಾಡಿ. This is only there. Now they need water for their donkeys, for their sheep, for their ox, for all their cattle. ಇದು ಮನುಷ್ಯರಿಗೆ ಆಯ್ತು ಅಷ್ಟೇ. ಅವ್ರ ಕತ್ತಿಯವ, ಅವ್ರ ಒಂಟೆವ, ಕತ್ತೆ ಮತ್ತೆ ಅವ್ರದ್ದು ಎತ್ತುಗಳವ, ಅವ್ರ ಪಶುಗಳ, ಅವಾಗೆಲ್ಲ ನೀರ್ ಬೇಕು. Okay, somehow you have contacted the water ministry of the wilderness and you have provided water. ಮತ್ತೆ ಯಾವುದೋ ಒಂದು ರೀತಿಯಿಂದ ಅರಣ್ಯದಲ್ಲಿರುವಂತ ನೀರು ಸರಬರಾಜು ಸೇವೆಯವರಿಗೆ ನೀವು ಕರೆದು ಅವರಿಂದ ನೀವು ಸರಬರಾಜು ಮಾಡಿರ್ಬೋದು. Now people will come and tell, I have a problem with this fellow, he has a problem with that fellow has a problem with this fellow, and you have to solve all our quarrels and our fightings. ಮತ್ತೆ ಒಬ್ಬ ವ್ಯಕ್ತಿ ಬರ್ತಾ ಇದ್ದಾನೆ, ನನಗೆ ಇವನ್ ಜೊತೆ ಸಮಸ್ಯೆ ಇದೆ, ಮತ್ತೊಬ್ಬರು ಬರ್ತಾನೆ, ನನಗೆ ಮತ್ತೊಬ್ಬರ ಜೊತೆ ಸಮಸ್ಯೆ ಇದೆ. ಈ ರೀತಿಯಾಗಿ ಅನೇಕರು ಬಂದು ತಮಗಿರುವಂತ ಎಲ್ಲಾ ಜಗಳಗಳು, ವಾದ ವಿವಾದಗಳು ಆತನ ಹತ್ರ ತಂದಿಡ್ತಾರೆ. If you will really handle one day with your strength, by night you will die. ನೀನು ನಿಜವಾಗಿಯೂ ಒಂದು ದಿನ ನಿನ್ನ ಸ್ವಂತ ಶಕ್ತಿ ಸಾಮರ್ಥ್ಯದಿಂದ ನೀನು ಅವ್ರಿಗೆಲ್ಲ ಸಂಭಾಳಿಸಿದ್ರೆ ರಾತ್ರಿಗೇನೆ ಸತ್ತೋತೀನಿ. Your energy in every cell will be exhausted. ನಿನ್ನ ಸ್ವಂತ ಶಕ್ತಿ ಸಾಮರ್ಥ್ಯ ಪ್ರತಿಯೊಂದು ಜೀವಕೋಶದಲ್ಲಿ, ಪ್ರತಿ ಕಣದಲ್ಲಿ ಪರಿಪೂರ್ಣವಾಗಿ ಅದು ನಿಸ್ಸಹಾಯಕವಾಗ್ತದೆ.
But after 40 years of serving Israel, 18 lakh people in this way, ನೋಡ್ರಿ, ಈ ವಿಧಾನದಲ್ಲಿ 40 ವರ್ಷಗಳು 18 ಲಕ್ಷ ಜನರಿಗೆ 18 ಲಕ್ಷ ಜನರಾದಂತ ಇಸ್ರಾಯೇಲರಿಗೆ ಸೇವೆ ಮಾಡಿದ ನಂತರ ಮೋಶೆ, you know what is written about Moses when he died? ಮೋಶೆ ತಾನು ಸಾಯುವಾಗ ಆತನ ಕುರಿತು ಏನು ಬರೆದಿದೆ ಗೊತ್ತ್ರಿ? Deuteronomy chapter 34, ವಿಮೋಚನೆ ಕಾಂಡ 34ನೇ ಅಧ್ಯಾಯ verse 7. 7ನೇ ವಚನ. Moses was 120 years old when he died, yet his eyes were not weak, nor his strength gone. ಮೋಶೆ ಸಾಯುವಾಗ 120 ವರ್ಷದವನಾಗಿದ್ದನು, ಅವನ ಕಣ್ಣು ಮೊಬ್ಬಾಗಲಿಲ್ಲ, ಅವನ ಜೀವ ಕಳೆ ಕುಂದಿ ಹೋಗಲಿಲ್ಲ. In English it says his strength was not gone. ನೋಡ್ರಿ, ಇಂಗ್ಲಿಷ್ ನಲ್ಲಿ ಸ್ಪಷ್ಟವಾಗಿದೆ, ಆತನ ಸಾಮರ್ಥ್ಯ ಹೋಗಲಿಲ್ಲ. Just imagine any church in the world, can they have special meetings for 40 years? ಒಂದೇ ಸರ್ತ ಆಲೋಚನೆ ಮಾಡ್ರಿ, ಊಹಿಸ್ರಿ, ಈ ಲೋಕದಲ್ಲಿ ಅಂದ್ರೆ ಯಾವುದೇ ಚರ್ಚ್ ಇರ್ಲಿ, ಅವ್ರು 40 ವರ್ಷಗಳು ವಿಶೇಷ ಕೂಟಗಳು ಹೊಂದಿರಲು ಸಾಧ್ಯನಾ? If you have 5 days VBS, then another 5 days no one will come to church, everyone will be in their beds. ನೋಡ್ರಿ, ನಿಮ್ಮ ಚರ್ಚ್ ನಲ್ಲಿ 5 ದಿನ VBS ನೀವು ಹೊಂದಿದೆ ಆದರೆ ಮತ್ತು ಮುಂದಿನ 5 ದಿನ ಯಾರು ಚರ್ಚಿಗೆ ಬರಲ್ಲ. 5 ದಿನ ಅವರೆಲ್ಲ ಹಾಸಿಗೆ ಮೇಲೆ ಇರ್ತಾರೆ. One day if you do gospel, then 3 days we will not get up. ಒಂದು ದಿನ ನಾವು ಸುವಾರ್ತೆ ಮಾಡಿದ್ರೆ 3 ದಿನ ಹೇಳಲ್ರಿ, ಮಕ್ಕೊದ್ ಬಿಡ್ತೇವೆ. How did this man work continuously for 40 years, and yet the Bible says at the age of 120 he did not lose his strength? ನೋಡ್ರಿ, ಯಾವ ರೀತಿಯಾಗಿ ಈ ವ್ಯಕ್ತಿ ಎಂತ ಸಾಮರ್ಥ್ಯದಿಂದ ಈ ಕೆಲಸ ಮಾಡಿದ್ದಾನೆ, ಮತ್ತೆ 120 ವರ್ಷ ಆದ್ಮೇಲೆ ಕೂಡ ಆತನ ಶಕ್ತಿ ಸಾಮರ್ಥ್ಯ ಹೋಗಿಲ್ಲ ಅಂತ ಹೇಳಿ ಬೈಬಲ್ ಹೇಳ್ತಾ ಇದೆ. Samson is nothing before Moses. ನೋಡ್ರಿ, ಸ್ಯಾಮ್ಸನ್ ಮೋಶೆ ಮುಂದೆ ಏನನೇ ಇಲ್ಲ. Because once he killed 1,000 people, he said, Lord, I am dying, give me water. ಒಂದ್ಸರ್ತ 1000 ಮಂದಿಗೆ ಸಾಮ್ಸನ್ ಕೊಂದ ಮೇಲೆ ಸಾಮ್ಸನ್ ದೇವರಿಗೆ ಪ್ರಾರ್ಥಿಸ್ತಾ ಇದ್ದಾನೆ, ದೇವರೇ ನಾ ಸಾಯ್ತಾ ಇದ್ದೀನಿ, ನಂಗೆ ನೀರು ಕೊಡು. In the day of his death he said, enough Lord, I cannot do anything more, kill me, let me die. ತಾನು ಸಾಯುವಂತ ಸಮಯದಲ್ಲಿ ಸಾಯುವ ದಿನ, ದೇವರೇ ಸಾಕೀಗ, ನಂಗೆ ಬಿಟ್ಬಿಡು, ನಂಗೆ ಸಾಯ್ಲಕ್ ಬಿಟ್ಬಿಡು, ಈಗ ಸಾಕಂತ ಹೇಳ್ತಾ ಇದ್ದಾನೆ. Why Moses could do so much? ಮೋಶೆ ಇಷ್ಟೊಂದಾಗಿ ಮಾಡೋದಕ್ಕೆ ಹೆಂಗ್ ಸಾಧ್ಯ ಐತ್ರಿ? It was very simple. It was not the strength of Moses that did not go down. ನೋಡ್ರಿ, ಬಹಳ ಸುಲಭವಾದಂತ ವಿಷಯ. ಮೋಶೆಯ ಸಾಮರ್ಥ್ಯ, ಮೋಶೆಯ ಶಕ್ತಿ ಕುಂದೇ ಹೋಗಲಿಲ್ಲ. It was because he worked with the strength of God. His strength was always in the same level. ಯಾಕಂದ್ರೆ ಮೋಶೆ ದೇವರ ಸಾಮರ್ಥ್ಯ ಶಕ್ತಿಯಿಂದ ಮಾಡ್ತಾ ಇದ್ದಾನೆ, ಅದಕ್ಕಾಗಿ ಆತನ ಶಕ್ತಿ, ಆತನ ಸಾಮರ್ಥ್ಯ ಒಂದೇ ಮಟ್ಟದಲ್ಲಿ, ಒಂದೇ ವಿಧಾನದಲ್ಲಿ ಇರ್ತಾ ಇದೆ. His strength never went down because he never worked in his strength. He worked in the strength of God. ಆತನ ಶಕ್ತಿ ಕುಂದಿ ಹೋಗಲಿಲ್ಲ, ಸಾಮರ್ಥ್ಯ ಕುಂದಿ ಹೋಗಲಿಲ್ಲ. ಕಾರಣ ಏನಂದ್ರೆ ದೇವರ ಶಕ್ತಿ, ದೇವರ ಸಾಮರ್ಥ್ಯದಲ್ಲಿ ಇದ್ದು ಆತನ ಕೆಲಸ ಮಾಡಿದ್ದಾನೆ. And he never worked out with his plan. He just went to God. He asked him, Lord, what is your plan? How should I solve this problem? He took the plan of God and he worked. ಮತ್ತೆ ಆತನು ತನ್ನ ಯೋಜನೆಯಲ್ಲಿ, ತನ್ನ ಪ್ರಣಾಳಿಕೆಯಲ್ಲಿ ಆತನು ಏನು ಮಾಡ್ಲಿಲ್ಲ. ಏನಾದ್ರೂ ಸಮಸ್ಯೆ ಬಂದ್ರೆ ಕರ್ತನ ಹತ್ರ ಹೋಗ್ತಿದ್ದನು, ದೇವರೇ ಈ ಸಮಸ್ಯೆ ಇದೆ ಅಂತ ಕೇಳಿದಾಗ ಕರ್ತನ ಪ್ರಣಾಳಿಕೆ ಬಳಸ್ತಿದ್ದನು, ಅದ್ರ ಮುಖಾಂತರ ಅದರ ಕೆಲಸ ಮಾಡ್ತಾ ಇದ್ದನು. And Numbers chapter 12 and verse 7 and 8, it says, but this is not true of my servant Moses. He is faithful in all my house. With him I speak face to face, clearly and not in riddles. He sees the form of the Lord. Why then were you not afraid to speak against my servant Moses? ಅರಣ್ಯಕಾಂಡ 12ನೇ ಅಧ್ಯಾಯ 7-8 ವಚನಗಳು. ನನ್ನ ಸೇವಕನಾದ ಮೋಶೆ ಅಂತವನಲ್ಲ, ಅವನು ನನ್ನ ಮನೆಯಲ್ಲೆಲ್ಲ ನಂಬಿಗಸ್ತನು. ಅವನ ಸಂಗಡ ನಾನು ಗೂಢವಾಗಿ ಅಲ್ಲ, ಪ್ರತ್ಯಕ್ಷದಲ್ಲಿ ಸ್ಪಷ್ಟವಾಗಿಯೇ ಮಾತಾಡುವೆನು. ಅವನು ಯೆಹೋವನ ಸ್ವರೂಪವನ್ನೇ ದೃಷ್ಟಿಸುವನು. ಹೀಗಿರಲು ನೀವು ನನ್ನ ಸೇವಕನಾದ ಮೋಶೆಗೆ ವಿರೋಧವಾಗಿ
ಮಾತಾಡುವುದಕ್ಕೆ ಭಯಪಡಬೇಕಾಗಿತ್ತು ಎಂದು ಹೇಳಿ ಕೋಪಗೊಂಡು ಹೋದನು. You know what God is telling? God is telling, this man is the most faithful man in all my house. ಇಲ್ಲಿ ದೇವರು ಏನ್ ಹೇಳ್ತಾ ಇದ್ದಾನೆ ಗೊತ್ತಾ? ಈ ವ್ಯಕ್ತಿ ನನ್ನ ಮನೆಯಲ್ಲೆಲ್ಲ ಬಹು ನಂಬಿಗಸ್ತನಾಗಿದ್ದಾನೆ. And verse 3 says, this man is the most humble man in all the earth. 3ನೇ ವಚನದಲ್ಲಿ ಹೇಳ್ತಾ ಇದ್ದಾರೆ, ಭೂಮಿ ಮೇಲಿರುವಂತ ಎಲ್ಲರಲ್ಲಿ ಈ ವ್ಯಕ್ತಿ ಬಹು ಸಾತ್ವಿಕನಾದಂತವನು. That means he doesn't plan anything at all. ಇದರ ಅರ್ಥ ಏನಂತಂದ್ರೆ, ಆತನು ತನ್ನಷ್ಟಕ್ಕೆ ತಾನು ಯಾವುದೇ ಪ್ರಣಾಳಿಕೆ ಯೋಜನೆ ಹಾಕಲಿಲ್ಲ. You know what Apostle Paul says to Romans? ಅಪೊಸ್ತಲನಾದ ಪೌಲನು ರೋಮಾದವರಿಗೆ ಏನ್ ಹೇಳ್ತಾ ಇದ್ದಾರೆ ಗೊತ್ತ್ರಿ? Romans chapter 1. ರೋಮ ಪತ್ರಿಕೆ 1ನೇ ಅಧ್ಯಾಯ. Romans and chapter 1. He says that I planned many times. In verse 13 he says, I do not want you to be unaware, brothers, that I planned many times to come to you. 13ನೇ ವಚನದಲ್ಲಿ ನೋಡ್ತೇವೆ, ಇತರ ಜನಗಳಲ್ಲಿ ಸಫಲವಾದಂತೆ ನಿಮ್ಮಲ್ಲಿಯೂ ಸಫಲವಾದಿತ್ತೆಂದು ನಿಮ್ಮ ಬಳಿಗೆ ಬರೋದಕ್ಕೆ ಅನೇಕ ಆವರ್ತಿ ನಾನು ಮನಸ್ಸು ಮಾಡಿಕೊಂಡಿದ್ದಾಗ್ಯೂ. He says, I have planned many times, but have been prevented from doing so until now. ಆತ ಹೇಳ್ತಾ ಇದ್ದಾನೆ, ಅನೇಕ ಸರ್ತಿ ನಾನು ಮನಸ್ಸು ಮಾಡಿದೆ, ಅನೇಕ ಸರ್ತಿ ಮನಸ್ಸು ಮಾಡಿದ್ರು ಕೂಡ ಇಂದಿನವರೆಗೂ ಅದು ಅಡ್ಡಿ ಆಯ್ತಾ ಇದೆ ಅಂತ ಹೇಳ್ತಾ ಇದ್ದಾನೆ. And somehow he wanted to visit them, but he planned many times, but he couldn't do that. ಅನೇಕ ಸರ್ತಿ ಆತ ಪ್ರಯತ್ನಿಸ್ತಾ ಇದ್ದಾನೆ, ಅನೇಕ ಸರ್ತಿ ಆತ ಹೋಗ್ಬೇಕಂತೇಳಿ ಪ್ರಯತ್ನ ಮಾಡ್ತಾ ಇದ್ದಾನೆ, ಆದ್ರೆ ಅವ್ರಿಗೆ ಭೇಟಿ ಆಗ್ಬೇಕಂತೇಳಿ ಪ್ರಯತ್ನಿಸಿದಾಗ ಅದು ಆತ ಮಾಡಲಾರದೆ ಹೋಗ್ತಾ ಇದ್ದಾನೆ. Finally it was possible when that became God's will for him to come there. ಕಡೆಯದಾಗಿ ಮತ್ತೆ ದೇವರ ಚಿತ್ತ ಆಯ್ತು, ಅದಕ್ಕಾಗಿ ಅವರ ಹತ್ರ ಭೇಟಿ ಆಗೋದಕ್ಕೆ ಹೋಗ್ತಾ ಇದ್ದಾನೆ. So he says, one day when God plans and God sends me, only then I can come. ಅಂತ ಹೇಳ್ತಾ ಇದ್ದೇನೆ, ಒಂದು ದಿನ ದೇವರು ಯೋಚನೆ ಹಾಕ್ದಾಗ, ದೇವರು ಆಲೋಚಿಸಿದಾಗ, ದೇವರ ಪ್ರಣಾಳಿಕೆಗೆ ಅನುಗುಣವಾಗಿ ನಾನು ಭೇಟಿ ಆಗ್ತೀನಿ, ಬರ್ತೇನೆ. Romans chapter 15 and verse 23 says, ರೋಮ 15ನೇ ಅಧ್ಯಾಯ 23ನೇ ವಚನ ಹೇಳ್ತದೆ. In the end part it says, since I have been longing for many years to see you. ಆದರೆ ನಿಮ್ಮ ಬಳಿಗೆ ಬರೋದಕ್ಕೆ ಅನೇಕ ವರ್ಷಗಳಿಂದ ಅಭಿಲಾಷೆ ಇರುವುದರಿಂದ. So he says, I have been waiting not for much time, but for many years to see you. ಆತ ಹೇಳ್ತಾ ಇದ್ದಾನೆ, ನಾನು ಬಹಳ ಸಮಯ ಅಷ್ಟೇ ಅಲ್ಲ, ಅನೇಕ ವರ್ಷಗಳು ನಿಮ್ಮ ಹತ್ರ ಬರೋದಕ್ಕಾಗಿ ನಾನು ಕಾಯ್ತಾ ಇದ್ದೇನೆ. Why didn't he have money to go to Rome? ಆತನ ಹತ್ರ ಹಣ ಇಲ್ವಾ ರೋಮಕ್ಕೆ ಹೋಗೋದಕ್ಕಾಗಿ? Or were there no ships to go to Rome? ಅಥವಾ ರೋಮ ಪ್ರಾಂತ್ಯಕ್ಕೆ ಹೋಗೋದಕ್ಕೋಸ್ಕರವಾಗಿ ಯಾವುದೇ ಹಡಗಿಲ್ವಾ? Or didn't he have visa permission and passports to go to Rome? ವೀಸಾ, ಪಾಸ್ಪೋರ್ಟ್ ಅನುಮತಿ ಇಲ್ವಾ ಆತನಿಗೆ ರೋಮಕ್ಕೆ ಹೋಗೋದಕ್ಕಾಗಿ? This man was used to international travel. ಆತನು ಅಂತಾರಾಷ್ಟ್ರೀಯ ಪ್ರಯಾಣ ಮಾಡಬಹುದು. He was a Roman citizen. ಆತನು ರೋಮಾಪುರದವರ ಹಕ್ಕುದಾರನಾಗಿದ್ದನು. But he understood that he needed the plan of his master in order to fruitfully go as a servant to Rome. ಅದಕ್ಕಾಗಿ ಆತ ತಿಳ್ಕೊಂಡಿದ್ದನು, ಆತನಿಗೆ ಅರ್ಥ ಮಾಡಿಕೊಂಡಿದ್ದನು ಏನಂದ್ರೆ, ತನ್ನ ಯಜಮಾನನ ಪ್ರಣಾಳಿಕೆ ಮೇರೆಗೆ ನಾನು ರೋಮಾಪುರಕ್ಕೆ ಹೋಗ್ತೇನೆ, ರೋಮಾಪುರಕ್ಕೆ ಹೋದಾಗ ಅದು ಫಲದಾಯಕವಾದ ಸೇವೆ ಆಗಿರ್ತದೆ ಅಂತೇಳಿ ಆತನು ತಿಳ್ಕೊಂಡಿದ್ದನು. So a servant works with the resources of his master. ಸೇವಕನು ತನ್ನ ಯಜಮಾನನ ಸಾಮಗ್ರಿಗಳು ಬಳಸಿಕೊಂಡು ಸೇವೆ ಮಾಡ್ತಾನೆ. Secondly, a servant works according to the plan of the master. ಎರಡನೇದಾಗಿ ಸೇವಕನು ತನ್ನ ಯಜಮಾನನ ಪ್ರಣಾಳಿಕೆಗೆ ಅನುಗುಣವಾಗಿ ಸೇವೆ ಮಾಡ್ತಾನೆ. And thirdly, very, 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 very importantly, a servant works for the glory of his master. ಮೂರನೇದಾಗಿ ಬಹು 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 ಪ್ರಾಮುಖ್ಯವಾಗಿ ಸೇವಕನು ತನ್ನ ಯಜಮಾನನ ಮಹಿಮೆಗಾಗಿ ಸೇವೆ ಮಾಡ್ತಾನೆ. And that is why Apostle Paul, when he was writing to the Corinthian church, he writes in 2 Corinthians chapter 11.
ಅದಕ್ಕಾಗಿ ಅಪೊಸ್ತಲನಾದಂತ ಪೌಲನು ಕೊರಿಂಥದವರಿಗೆ ಬರೀತಾ 2 ಕೊರಿಂಥಿ 11ನೇ ಅಧ್ಯಾಯದಲ್ಲಿ ಈ ರೀತಿಯಾಗಿ ಹೇಳ್ತಾರೆ. He says in verse 16 and 17, 2 Corinthians chapter 11 verse 16 and 17, I repeat, let no one take me for a fool, but if you do, then receive me just as you would a fool, so that I may do a little boasting. In this self-confident boasting, I am not talking as the Lord would, but as a fool. ನನ್ನನ್ನು ಬುದ್ಧಿಹೀನನಂತೆ ಯಾರು ನೆನೆಸಬಾರದು ಎಂದು ತಿರುಗಿ ಹೇಳುತ್ತೇನೆ. ಹಾಗೆ ನೆನೆಸಿದರೂ ನನ್ನನ್ನು ಬುದ್ಧಿಹೀನನಾಗಿ ಆದರೂ ಸೇರಿಸಿಕೊಳ್ಳಿರಿ. ಯಾಕಂದರೆ ನಾನು ಸಹ ಅಲ್ಪ ಸ್ವಲ್ಪ ಹೊಗಳಿಕೊಳ್ಳಬೇಕೆಂದಿದ್ದೇನೆ. ನಾನು ಈಗ ಆಡುವ ಮಾತುಗಳನ್ನು ಕರ್ತನನ್ನು ಅನುಸರಿಸುವವನಾಗಿ ಆಡದೆ ಭರವಸದಿಂದ ತನ್ನನ್ನು ಹೊಗಳಿಕೊಳ್ಳುವ ಬುದ್ಧಿಹೀನನಂತೆ ಆಡುತ್ತೇನೆ. So this chapter is there in the Bible to show that the most qualified spiritual servant of God, ಈ ಅಧ್ಯಾಯ ಬೈಬಲ್ ಅಲ್ಲಿ ಇದೆ. ಯಾಕೆ ಏನ್ ತೋರಿಸೋದಕ್ಕಾಗಂದ್ರೆ ಅತಿ ಹೆಚ್ಚಾದಂತ ಅರ್ಹತೆಯುಳ್ಳಂತ ಆತ್ಮೀಯ ದೈವ ಸೇವಕನಾದಂತ ವ್ಯಕ್ತಿ, this man, when he starts to glory, he says, I am a fool. ಈ ವ್ಯಕ್ತಿ ತನಗ್ ತಾನು ಹೊಗಳಿಕೊಳ್ಳೋದಕ್ಕೆ ಪ್ರಾರಂಭಿಸಿದಾಗ ಆತ ಹೇಳ್ತಾನೆ, ನಾನು ಮೂರ್ಖನಾಗಿದ್ದೇನೆ, ಬುದ್ಧಿಹೀನನಾಗಿದ್ದೇನೆ. I am behaving like a fool, I am talking like a fool, you receive me like a fool. ಅವ ಹೇಳ್ತಾ ಇದ್ದೇನೆ, ನಾನು ಬುದ್ಧಿಹೀನನಂತೆ ಪ್ರವರ್ತಿಸ್ತಾ ಇದ್ದೀನಿ, ಬುದ್ಧಿಹೀನನಂತೆ ಮಾತಾಡ್ತಾ ಇದ್ದೀನಿ, ನನ್ನನ್ನು ಬುದ್ಧಿಹೀನನಂತೆ ನೀವು ಸ್ವೀಕರಿಸಿಕೊಳ್ಳ್ರಿ. The Holy Spirit God recorded this chapter to show that the best servant of God also, when he works for his glory, he is working as a fool. You have to receive him like a fool. ಅದಕ್ಕಾಗಿ ಪರಿಶುದ್ಧಾತ್ಮ ದೇವರು ಈ ಅಧ್ಯಾಯವನ್ನು ಸಂಗ್ರಹಿಸ್ತಾ ಇಡ್ತಾ ಇದ್ದಾರೆ ನಮ್ಮ ಆತ್ಮೀಯ ಕ್ಷೇಮಕ್ಕಾಗಿ, ಮೇಲಿಗಾಗಿ. ಏನಂದ್ರೆ ಒಬ್ಬ ಒಳ್ಳೆಯ ಆತ್ಮೀಯ ಅರ್ಹತೆ ಉಳ್ಳಂತ ದೈವ ಸೇವಕನು ಕೂಡ ತನಗ್ ತಾನು ಹೊಗಳಿಕೊಳ್ಳುವಂತ ಸಮಯದಲ್ಲಿ ಆತನು ಮೂರ್ಖನಾಗಿದ್ದಾನೆ, ಬುದ್ಧಿಹೀನನಾಗಿದ್ದಾನೆ. ಆತನನ್ನು ಬುದ್ಧಿಹೀನನಂತೆ ನೀವು ಸ್ವೀಕರಿಸಿಕೊಳ್ಳ್ರಿ. So the Bible is very clear. It says that when a servant is working, he works only exclusively for the glory of his master. ಅದಕ್ಕಾಗಿ ಬೈಬಲ್ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದೆ, ಬಹಳ ಪ್ರತ್ಯೇಕವಾಗಿ ನಿರ್ದಿಷ್ಟವಾಗಿ ಹೇಳ್ತದೆ. ಏನಂತಂದ್ರೆ ಒಬ್ಬ ಸೇವಕನು ಸೇವೆ ಮಾಡ್ತಾನಂದ್ರೆ ಯಾತಕ್ಕಾಗಿ ಮಾಡ್ತಾನಂದ್ರೆ ತನ್ನ ಯಜಮಾನನ ಮಹಿಮೆಗಾಗಿಯೇ ಮಾತ್ರ ಮಾಡ್ತಾನೆ. Maybe you are doing so much for the Lord. ನೀನು ಕರ್ತನಿಗಾಗಿ ಅನೇಕವಾಗಿ ಮಾಡ್ತಾ ಇರ್ಬೋದು. Are you receiving the strength from God? ನೀನು ದೇವರಿಂದ ಸಾಮರ್ಥ್ಯ ಪಡ್ಕೊಳ್ತಾ ಇದೀಯಾ? Are you receiving the plan from God? ನೀನು ದೇವರ ಪ್ರಣಾಳಿಕೆ ಯೋಜನೆಯನ್ನು ಪಡ್ಕೊಳ್ತಾ ಇದೀಯಾ? Are you giving him all the glory? ನೀನು ಆತನಿಗೆ ಎಲ್ಲ ಮಹಿಮೆಯನ್ನು ಸಲ್ಲಿಸ್ತಾ ಇದೀಯಾ? If you are able to do all these three things, blessed are you, because you are a true servant of the living God. ಈ ಮೂರು ವಿಷಯಗಳು ನೀನು ಮಾಡ್ತಾ ಇದ್ದಿದೆ ಆದರೆ ನೀನು ಧನ್ಯನು. ಯಾಕಂದ್ರೆ ನೀನೊಬ್ಬ ನಿಜವಾದಂತ ಕರ್ತನ ದೇವರ ಸೇವಕನಾಗಿದ್ದೀಯ. If you are using what you have learned, what you have accumulated, then you are thinking you are serving God, but actually you are serving yourself. ನೀನು ಸೇವೆ ಮಾಡ್ತಾ ಇದ್ದೀಯ ಯಾವ ರೀತಿ ಅಂತಂದ್ರೆ ನೀನ್ ಏನೇನು ಕಲ್ತ್ಕೊಂಡಿದೀಯೋ ಅಥವಾ ನೀನ್ ಏನೇನು ಸಂಗ್ರಹಿಸಿಕೊಂಡಿದೀಯೋ ಅದರಿಂದ ನೀನು ಸೇವೆ ಮಾಡ್ತಾ ಇದ್ದೀಯಾ. ಆದ್ರೆ ನೀ ಕರ್ತನನ್ನು ಸೇವೆ ಈ ರೀತಿಯಾಗಿ ನೀನು ಮಾಡ್ತಾ ಇದ್ದೀಯ ಅಂತ ಹೇಳಿ ಅಂದುಕೊಳ್ತಾ ಇದ್ದೀಯ, ಆದ್ರೆ ನಿಜವಾಗಿ ನೀನು ಕರ್ತನ ಸೇವೆ ಮಾಡ್ತಾ ಇಲ್ಲ, ನಿನ್ ಸೇವೆ ನೀನೇ ಮಾಡ್ಕೊತಾ ಇದ್ದೀಯ. Whatever you say that this is mine and I'm using, that is not the service of God. ಏನೇ ಆಗಿರ್ಲಿ, ಎಂತದೇ ಆಗಿರ್ಲಿ, ಇದು ನಂದದ, ಇದನ್ನ ಉಪಯೋಗಿಸ್ಕೊತೀನಿ ಅಂತ ಹೇಳಿ ಅಂದ್ರೆ ಅದು ಕರ್ತನ ಸೇವೆ ಅಲ್ಲ, ಅದು ನಿನ್ ಸೇವೆನೆ. Never use your things. Use the things that you have received from God in his work. ನಿನ್ನ ವಿಷಯಗಳು, ನಿನ್ನ ಸಾಮಗ್ರಿಗಳು ಬಳಸ್ಕೋಬೇಡ. ದೇವರಿಂದ ನೀ ಏನು ಪಡ್ಕೊಂಡಿದ್ಯೋ ಅದನ್ನೇ ದೇವರ ಸೇವೆಯಲ್ಲಿ ನೀನು ಬಳಸು. That is why when he is coming to the table, he says, for I give unto you what I received from the Lord. ಅದಕ್ಕಾಗಿ ಮೇಜಿನ ಹತ್ರ ಬಂದಾಗ ಆತನ ಹೇಳ್ತಾನೆ, ಕರ್ತನಿಂದ ನಾನು ಏನು ಹೊಂದಿದ್ದೇನೋ ಅದನ್ನೇ ನಾನು ನಿಮ್ಗೆ ಕೊಡ್ತಾ ಇದ್ದೇನೆ. May we
receive from the Lord, and with that work for the Lord. ನಾವು ಕರ್ತನಿಂದ ಪಡ್ಕೊಳ್ಳೋಣ, ಆ ಪಡ್ಕೊಂಡಿದ್ದರಿಂದ ನಾವು ಕರ್ತನಿಗಾಗಿ ಕೆಲಸ ಮಾಡೋಣ. May we work for the Lord according to the mind and the plan of the Lord. ನಾವು ಕರ್ತನಿಗಾಗಿ ಸೇವೆ ಮಾಡೋಣ, ಹೆಂಗಂದ್ರೆ ಆತನ ಮನಸ್ಸು, ಆತನ ಪ್ರಣಾಳಿಕೆಯನ್ನು ಅರಿತು ಮಾಡೋಣ. May we glory only in the Lord. However successful you are, may we glory only in the Lord. ನಾವು ಎಂತದ್ದೇ ಎಷ್ಟೇ ಯಶಸ್ಸು ಕಾಣಲಿ ಪರವಾಗಿಲ್ಲ, ನಾವು ಕರ್ತನಲ್ಲಿ, ಆತನಲ್ಲಿಯೇ, ಕೇವಲ ಆತನಲ್ಲಿಯೇ ನಾವು ಹೆಚ್ಚಳ ಪಡೋಣ, ಆತನಲ್ಲಿಯೇ ನಾವು ಆತನನ್ನೇ ಮಹಿಮೆ ಪಡಿಸೋಣ. We'll confess our lives and offer ourselves as living sacrifices afresh to the service of the Lord. ನಮ್ಮನ್ನ ಒಪ್ಪಿಕೊಂಡು ಪಶ್ಚಾತ್ತಾಪಟ್ಟು ಕರ್ತನ ಬಲಿಪೀಠದ ಮೇಲೆ, ಯಜ್ಞವೇದಿಯ ಮೇಲೆ ನಮ್ಮನ್ನು ನಾವು ಸಂಪೂರ್ಣವಾಗಿ ಹೊಸದಾಗಿ ತಾಜಾ ಅರ್ಪಿಸಿಕೊಳ್ಳೋಣ. And then take part in the table. ಅದಾದ ನಂತರ ನಾವು ಮೇಜಿನಲ್ಲಿ ಪಾಲೋದೋಣ. Let us pray. ಪ್ರಾರ್ಥನೆ ಮಾಡೋಣ. ದೇವನಂದನ ಪರಿಶುದ್ಧ ತಂದೆ, ಪ್ರೀತಿವಂತ ಸ್ವಾಮಿ, ಪರಿಶುದ್ಧವಾದಂತ ನಾಮಕ್ಕೆ ವಂದನೆ, ಸ್ತುತಿ, ಸ್ತೋತ್ರಗಳು ಸಲ್ಲಿಸ್ತೇವೆ ತಂದೆ. ನಿನ್ನ ವಾಕ್ಯಕ್ಕಾಗಿ ಸ್ತೋತ್ರ. ಅವತ್ತನೇ ದೇವ, ಪೌಲನು ಯಾರಂತ ಹೇಳಿ ತಿಳಿಸ್ತಾ ಇದ್ದಿ, ಯೇಸು ಕ್ರಿಸ್ತನ ದಾಸನು. ಅವತ್ತನೇ ದೇವ, ದಾಸರು ಅವತ್ತನೇ ದೇವ ಯಾರು, ಹೆಂಗ್ ಸೇವೆ ಮಾಡ್ಬೇಕು ಅನ್ನೋದು ವಿವರವಾಗಿ ದೇವ ನೀವು ನಿಮ್ ದಾಸರನ್ನು ಶಿಲುಬೆಯಲ್ಲಿ ಮರೆ ಮಾಡಿ ನಮ್ಗೆ ಎಚ್ಚರಿಸಿದ್ರಿ. ಅವತ್ತನೇ ದೇವ, ಈ ಜೀವಿತ ಯಾತ್ರೆಯಲ್ಲಿ ನಾವು ಯಾವ ರೀತಿಯಾಗಿ ನಿನ್ನನ್ನು ಸೇವಿಸಿ ಮೆಚ್ಚಿಸಿ ಮುಂದಕ್ಕೆ ನಡಿಬೇಕು ಸಹಾಯ ಮಾಡಿ. ಪ್ರತಿ ಬಲಹೀನತೆಗಳು ಅವತ್ತನೇ ದೇವ, ಎಲ್ಲಿ ನಿನ್ನ ಮಹಿಮೆಯನ್ನು ನಾವು ಕದ್ದುಕೊಂಡಿದ್ದೆವೋ ದೇವ, ಎಲ್ಲಿ ನಮ್ಮ ಸ್ವಂತ ಸಾಮರ್ಥ್ಯಗಳು ನಾವು ಬಳಸ್ಕೊಂಡಿದ್ದೆವು, ನಮ್ಮ ಪ್ರಣಾಳಿಕೆ ಉಪಯೋಗಿಸ್ಕೊಂಡಿದ್ದೆವು, ಪ್ರತಿಯೊಂದನ್ನು ಒಪ್ಪುಕೋತೇವೆ ದೇವ. ಕ್ಷಮಿಸೋದಕ್ಕೆ ಸದಾ ಸಿದ್ಧನಾಗಿದ್ದಿ. ನಿನ್ನ ಹತ್ರ ನಾವು ಬರ್ತಾ ಇದ್ದೇವೆ. ಕ್ಷಮಿಸಿ, ತಿರುಗಿ ಸಮಕೂಡಿಸಿ, ಬಲವಾದಂತ ಸೇವೆಗೋಸ್ಕರವಾಗಿ ನಿನ್ನ ದಯೆಯಿಂದ, ನಿನ್ನ ಕೃಪೆಯಿಂದ ನಮಗೆ ಸಿದ್ಧ ಮಾಡ್ತಿ ಅಂತ ಹೇಳಿ ವಿಶ್ವಾಸದಿಂದ ಕೃತಜ್ಞತೆ ಸಲ್ಲಿಸಿ ಪ್ರಾರ್ಥನೆ ಕೇಳಿದಕ್ಕಾಗಿ ಯೇಸು ಕ್ರಿಸ್ತರ ಹೆಸರಿನಲ್ಲಿ ಪ್ರಾರ್ಥಿಸಿಬೇಡಿದ್ದೇನೆ ತಂದೆ. Amen. Now may the grace of God the Father, the love of Jesus Christ, his precious Son, and the eternal communion of the Holy Spirit rest and abide with all of us, both now and forevermore. Amen. Amen. We praise God for giving us this beautiful opportunity to hear the word of the Lord. ದೇವರ ವಾಕ್ಯ ಕೇಳೋದಕ್ಕೋಸ್ಕರವಾಗಿ ಅದ್ಭುತವಾದಂತ ಅವಕಾಶ ಕರ್ತ ನಮಗೆ ಕೊಟ್ಟಿದ್ದಕ್ಕಾಗಿ ನಾವು ದೇವರಿಗೆ, ಕರ್ತನಿಗೆ ಸ್ತೋತ್ರ ಸಲ್ಲಿಸುತ್ತೇವೆ. Please continue to pray that very shortly we may gather physically in the house of the Lord. ದಯಮಾಡಿ ಸತತವಾಗಿ ಪ್ರಾರ್ಥನೆ ಮಾಡ್ರಿ. ಅತಿ ಶೀಘ್ರದಲ್ಲಿಯೇ ನಾವು ಸಭೆಯಾಗಿ ಆತನ ಮಂದಿರದಲ್ಲಿ, ಆವರಣದಲ್ಲಿ ನಾವು ಸೇರಿ ಬರೋದಕ್ಕೆ ದೇವರು ಸಹಾಯ ಮಾಡೋದಕ್ಕಾಗಿ. And if God reveals his mind and allows, then definitely we will try to gather in the house of the Lord, and we will intimate you in case we begin to gather in the house of the Lord. ದೇವರು ತನ್ನ ಪ್ರಣಾಳಿಕೆ, ತನ್ನ ಚಿತ್ತಕ್ಕನುಸಾರವಾಗಿ ದೇವರು ತನ್ನ ಉದ್ದೇಶವನ್ನು ಪ್ರಕಟಿಸಿದೆ. ಆದರೆ ನಾವು ಸಭೆಯಾಗಿ ಸೇರಿ ಬರುವಂತದ್ದು ಸಾಧ್ಯವಾಗ್ತದೆ. ನಾವು ಸಭೆಯಾಗಿ ಸೇರಿ ಬರುವಂತದ್ದು ನಾವು ನಿಮಗೆ ಮುಂದಾಗಿಯೇ ತಿಳಿಸುತ್ತೇವೆ, ನಿಮಗೆ ಹೇಳ್ತೇವೆ. ಆ ಸಮಯದಲ್ಲಿ ನಾವು ಸೇರಿ ಬರೋಣ. May God bless you and keep you safe. ದೇವರು ನಿಮ್ಮನ್ನು ಆಶೀರ್ವದಿಸಿ ಸುರಕ್ಷಿತವಾಗಿರಲಿ. Praise the Lord. Praise the Lord.